ಸಂಗೀತ ಬಂದು ನನಗೆ ಹುಚ್ಚು. ಹ್ಮ್ ಸಂಗೀತ ಅಂದ್ರೇನೆ ಹುಚ್ಚು ನನಗೆ. ಸೊ ಅಲ್ಲಿ ಬಂದ್ರು ಅವರು, ಮ್ಯೂಸಿಕ್ ಡೈರೆಕ್ಟರ್ ಸರ್ ಬಂದ್ರು ಗುರುಗಳು. ಹ್ಮ್ ಹ್ಮ್ ಅವರು ಬಂದು ಇಲ್ಲಿ ಅರ್ಜೆಂಟ್ ಆಗಿ ಮಗು ವಾಯ್ಸ್ ಬೇಕಲ್ಲ, ಹ್ಮ್ ಯಾರು ಹಾಡ್ತೀರಾ, ಏನ್ ಹ್ಮ್ ಮಾಡೋದು ಈಗ ಅರ್ಜೆಂಟ್ ಆಗಿ ಮಕ್ಳು ವಾಯ್ಸ್ ಬೇಕು. ಹ್ಮ್ ನಾನು ಸುಮ್ನಿರ್ಲ ಅದೇ ಸರ್ ನಾನ್ ಹಾಡ್ತೀನಿ ಅಂತ ಅಂದೆ. ಓಕೆ ಅಂದ್ರೆ ಅವರು ನೀನಾ ಬಿಡಮ್ಮ ನಿನ್ ಕೈಯಲ್ಲಿ ಆಗಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ನನ್ಗೆ 2 ರೌಂಡ್ಸ್ ಸೆಲೆಕ್ಷನ್ ಆಗಿತ್ತು. ಹ್ಮ್ 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 ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿತ್ತು, ಸೆಕೆಂಡ್ ರೌಂಡಿಗೆ ಹೋಗಿದ್ದೆ. ಹ್ಮ್ ಬಟ್ ನೆಕ್ಸ್ಟ್ ಲೆವೆಲ್ಗೆ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಬರ್ಲಿಲ್ಲ ನನ್ಗದು. ನಿಮ್ಮ ಫೇವರೇಟ್ ಸಿಂಗರ್? ನನ್ಗೆ ತುಂಬಾ ಇಷ್ಟ ಅಂದ್ರೆ ಚಿತ್ರಮ್ಮ, ಆಮೇಲೆ ಶ್ರೇಯಾ ಘೋಷಾಲ್ ಶ್ರೇಯಾ ಘೋಷಾಲ್ ಮೇಡಮ್. ಇಬ್ರು ತುಂಬಾ ಇಷ್ಟ. ಆಕ್ಟರ್ ಅಲ್ಲಿ ಯಾರು ಇಷ್ಟ? ಆಕ್ಟರ್ ಅಂತ ಬಂದ್ರೆ ದಿ ಬಾಸ್ ಕಿಚ್ಚ ಸುದೀಪ್ ಸರ್. ಫ್ಯಾಮಿಲಿ ಅಂತ ಬಂದ್ರೆ ಅಪ್ಪ ಅಮ್ಮ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಹ್ಮ್ ಸೊ ನನ್ನ ಬದುಕಲ್ಲಿ ಈ 2 ಕ್ಯಾರೆಕ್ಟರು ಒಂಥರ ದುರಂತಾನೆ, ಅದು ಒಂಥರ ದುರಂತಾನೆ. ಮಾತೃಧ್ವನಿ ಚಾನೆಲ್ಗೆ ಆಲ್ ದಿ ಬೆಸ್ಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಎಷ್ಟೋ ಪ್ರತಿಭೆಗಳು ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ಪ್ರತಿಭೆಗಳು ಅವಕಾಶನೇ ಸಿಗಲ್ಲ, ಅವರಲ್ಲಿರುವಂಥ ಪ್ರತಿಭೆ ತೋರಿಸ್ಕೊಳ್ಳೋಕ್ಕೆ ಅವಕಾಶನೇ ಸಿಗಲ್ಲ. ಸೊ ಅದೇ ರೀತಿ ಇವತ್ತು ನಮ್ಮ ಜೊತೆ ನಮ್ಮ ಸ್ನೇಹಿತರಾದಂಥ ಅರುಂಧತಿ ಅವರಿದ್ದಾರೆ. ಅವರಲ್ಲಿ ಏನಿದೆ ಪ್ರತಿಭೆ, ಅವ್ರಿಗೆ ಯಾವ ಥರ ಏನು ಅವಕಾಶಗಳು ಮಿಸ್ ಆಗಿದೆ, ಸೊ ಅವ್ರ ಬಗ್ಗೆ ಎಲ್ಲ ವಿಚಾರನೂ ಕೂಡ ತಿಳ್ಕೊಳ್ಳೋಣ ಬನ್ನಿ. ಅರುಂಧತಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರ ಹತ್ರ. ಎಲ್ರಿಗೂ ನಮಸ್ಕಾರ. ನೀವೀಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ನೋಡಿರ್ತೀರ, ರಿಯಲ್ ವಾಯ್ಸ್ನಲ್ಲಿ ಹಾಡ್ತೀನಿ. ನಮ್ಮ ಊರು ಬಂದು ಮಾಗಡಿ. ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಅದೇ ಊರು. ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಪುಟ್ಟ ಪರಿಚಯ. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ನಿಮ್ಮದು ಒಂದು ಪ್ರತಿಭೆ ನೋಡಿದ್ವಿ. ಏನಂದರೆ ನೀವೊಂದು ಡ್ಯೂಯಲ್ ವಾಯ್ಸಲ್ಲಿ ಕೂಡ ಒಂದು ಸಾಂಗ್ ಆಡಿದ್ದೀರಾ. ತುಂಬ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರಲ್ಲೆಲ್ಲ ರೀಲ್ಸಲ್ಲೆಲ್ಲ ತುಂಬ ವೈರಲ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಗೆ ಏನೋ ಚಾನ್ಸ್ ಇದೆಯಾ, ಅಥವಾ ಯಾವ ಥರ ಈ ಒಂದು ನಿಮಗೆ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು? ಅಂದ್ರೆ ಸಂಗೀತ ಬಂದು ನನಗೆ ಹುಚ್ಚು. ಸಂಗೀತ ಅಂದ್ರೇನೆ ಹುಚ್ಚು ನನಗೆ. ಸೊ ಹಿಂಗೆ ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಒಂದು ಆರ್ಕೆಸ್ಟ್ರಾನಲ್ಲಿ ಹಾಡ್ತಾ ಇದ್ದೆ. ಆಮೇಲೆ ಈಗ ಎಲ್ರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ನಾವು ಟಿವಿಲಿ ಬರ್ಬೇಕು, ಮಿಂಚಬೇಕು, ನಮ್ಮ ಪ್ರತಿಭೆನ ತೋರಿಸ್ಬೇಕು ಅಂತ. ಸೊ ಅದೇ ಹಾದಿಯಲ್ಲೇ ನಾನು ಬಂದವಳು. ಸೊ ಹೀಗೆ ಕೋರಸ್ ಎಲ್ಲ ಹಾಡುವಾಗ ನನಗೆ ಇದಕ್ಕೆ ಹೋಗಿದ್ದೆ, ಏನೋ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ. ಸೊ ಅಲ್ಲಿ ಹೋದಾಗ ಅದು ಮಕ್ಕಳ ಸಿನಿಮಾ. ಸೊ ಅಲ್ಲಿ ಒಂದು ಮಗು ವಾಯ್ಸ್ ಬೇಕಿತ್ತು. ಸೊ ಅಲ್ಲಿ ಬಂದ್ರು ಅವರು, ಮ್ಯೂಸಿಕ್ ಡೈರೆಕ್ಟರ್ ಸರ್ ಬಂದ್ರು ಗುರುಗಳು. ಅವರು ಬಂದು ಇಲ್ಲಿ ಅರ್ಜೆಂಟ್ ಆಗಿ ಮಗು ವಾಯ್ಸ್ ಬೇಕಲ್ಲ, ಯಾರು ಹಾಡ್ತೀರಾ, ಏನ್ ಮಾಡೋದು ಈಗ ಅರ್ಜೆಂಟ್ ಆಗಿ ಮಕ್ಳು ವಾಯ್ಸ್ ಬೇಕು. ನಾನು ಸುಮ್ನಿರ್ಲ ಅದೇ ಸರ್ ನಾನ್ ಹಾಡ್ತೀನಿ ಅಂತ ಅಂದೆ. ಅಂದ್ರೆ ಅವರು ನೀನಾ ಬಿಡಮ್ಮ ನಿನ್ ಕೈಯಲ್ಲಿ ಆಗಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಹಾಡ್ಬೇಕು ಅಂತ ಒಂಥರ, ಅಂದ್ರೆ ಒಳ್ಳೆ ರೀತಿನಲ್ಲೇ ಹೇಳಿದ್ದು. ಅವ್ರೇನು ಕೆಟ್ಟ ರೀತಿನಲ್ಲಿ ಏನ್ ಹೇಳಲಿಲ್ಲ. ನನ್ಗೆ ಅದೆಲ್ಲೋ ಒಂದ್ ಕಡೆ ಅಂದ್ರೆ ಹೌದು ಹೌದು ಅಂದ್ರೆ ನಾನು ಏನು ಅಷ್ಟು ಪರ್ಫೆಕ್ಟ್ ಅಲ್ಲ, ಒಪ್ಕೊಂತೀನಿ. ನನ್ಗೆ ಏನು ಬರಲ್ಲ, ಆಯ್ತು ನಾನ್ ಝೀರೋ, ನಾನು ಒಪ್ಕೊಂತೀನಿ. ಹಾಗಂತ ಒಬ್ರಿಗೆ ಒಂದ್ ಅವಕಾಶನೇ ಕೊಡದೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ಅಷ್ಟು ಜನದ ಮುಂದೆ ಹೇಳಿದಾಗ ನನ್ಗೆ ಅದ್ ಒಂಥರ ನನ್ಗೆ ಸಿಕ್ಕಾಪಟ್ಟೆ ಅದು ತಡ್ಕೊಳಕ್ ಆಗ್ಲಿಲ್ಲ. ನಂಗೆ ಅವ್ರ ಮುಂದೆ ಎಲ್ಲ ನಗಾಡ್ಕೊಂಡೇ ಇದ್ದೆ. ಬಟ್ ಅದೇ ಸಮಯದಲ್ಲೇ ನನ್ಗೇನಾಗಿತ್ತು ಅಂದ್ರೆ ಇದ್ರದ್ದು ಸರಿಗಮಪ್ಪ, ಈಗ ಎಲ್ರಿಗೂ ಗೊತ್ತಿರೋ ಹಂಗೇನೆ ಸರಿಗಮಪ್ಪ ಲಾಸ್ಟ್ ಸೀಸನ್ ಅಲ್ಲಿ ನನ್ಗೆ 2 ರೌಂಡ್ಸ್ ಸೆಲೆಕ್ಷನ್ ಆಗಿತ್ತು. ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿತ್ತು, ಸೆಕೆಂಡ್ ರೌಂಡಿಗೆ ಹೋಗಿದ್ದೆ. ಬಟ್ ನೆಕ್ಸ್ಟ್ ಲೆವೆಲ್ಗೆ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಬರ್ಲಿಲ್ಲ ನನ್ಗದು. ಸೊ ನನ್ಗದು ಅದೇ ಡಿಪ್ರೆಷನ್ ಅಲ್ಲಿ ಇದ್ದೆ ನಾನು. ಯಾಕೆ ಅಂತಂದ್ರೆ ಇದು 1-2 ವರ್ಷದ ಕನ್ಸಲ್ಲ ಇದು. ಇದು ಹಾಡ್ಲಿ ಓಹಿಲೇಶ್ವರಿ ಆ ಸೀಸನ್ ಇಂದ, ಅಂದ್ರೆ ಆಗಿಂದ ಟ್ರೈ ಮಾಡ್ತಾ ಇರೋದು ನಾನು. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡಿ ಒಂದು 2 ರೌಂಡ್ಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ, ಈಗ ಅಷ್ಟು ಲಕ್ಷ ಜನದಲ್ಲಿ ಒಂದು 2 ರೌಂಡ್ಸಿಗೆ ಬಂದಿದ್ದೀನಿ ಅಂದ್ರೆ ಅದು ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರತ್ತೆ.
ಹೌದು. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ನನಗೆ ಅದು ಜಾಸ್ತಿ ಆಗ್ತಾ ಹೋಯ್ತು. ನನ್ಗೆ ಯಾವಾಗ ಕಾಲ್ ಬಂದಿಲ್ಲ, ಹ್ಮ್ ಸೊ ನನ್ಗೊಂಥರ ಅದು ಹರ್ಟ್ ಆಗಕ್ ಸ್ಟಾರ್ಟ್ ಆಗಿತ್ತು. ಮತ್ತೆ ನಾನು ಡಿಪ್ರೆಷನ್ಗೆ ಹೋದೆ. ಹ್ಮ್ ಮೇ ಬಿ ನಾನು ಸ್ಕೂಲ್ ಇದ್ದದ ಕಾರಣ ಮಕ್ಳು ಮುಖ ನೋಡ್ಕೊಂಡು ಅರ್ಧ ನಾನು ಅದನ್ನ ಮರ್ತು ಬಿಟ್ಟೆ. ಸೊ ಅದೇ ಟೈಮಲ್ಲೇ ಇದು ಆಯ್ತು. ಹ್ಮ್ 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 ನಂಗೆ ಆಮೇಲೆ ಎಲ್ಲಿ ರೆಕಾರ್ಡಿಂಗ್ಸ್ ಹೋದ್ರು ಏನೇ ಮಾಡಿದ್ರು, ಈಗ ಸರಿಗಮಪ ವೇದಿಕೆಯಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಕೊಡೋ ರೆಸ್ಪೆಕ್ಟೇ ಬೇರೆ, ಹೌದು. ಹ್ಮ್ ಅವ್ರಿಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ. ಹ್ಮ್ ಹ್ಮ್ ಅದಲ್ದೆ ನೀವು ನಾರ್ಮಲ್ ಆಗಿ ಹೋಗಿದ್ದೀರಾ ಅಂದ್ರೆ ನಿಮ್ಮನ್ನ ಟ್ರೀಟ್ ಮಾಡೋ ವೇನೇ ಬೇರೆ. ಓ, okay. ಅದನ್ನ ನಾನು ಫೇಸ್ ಮಾಡಿದ್ದೀನಿ. ಹ್ಮ್ 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 ಸೊ ಆ ಡಿಫ್ರೆನ್ಸ್ ನಾನು ನೋಡಿದೀನಿ. ಹ್ಮ್ ಹ್ಮ್ ಆಫ್ಟರ್ ರೆಕಾರ್ಡಿಂಗ್ ನಿಮ್ಗೆ ಅವ್ರು ಕೇಳೋದು ಇಲ್ಲ, ಹ್ಮ್ ಅಂದ್ರೆ ಹೇಗ್ ಹೋಗ್ತೀಯಮ್ಮ, ಏನ್ ಬಿಡ್ತೀಯಮ್ಮ. ಹ್ಮ್ 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 ಅದೇ ಒಂದು ವೇದಿಕೆಯಿಂದ ಬಂದಿದ್ದಾರೆ ಅಂತ ಅಂದಾಗ ಹೇಗ್ ಹೋಗ್ತೀಯಮ್ಮ, ಏನಾದ್ರು ಪಿಕಪ್ ಮಾಡಕ್ ಬರ್ತಾರಾ ಯಾರಾದ್ರೂ, ಇಲ್ಲ ಅಂತಂದ್ರೆ ಊಬರ್ ಬುಕ್ ಮಾಡಿ, ಅದೆಲ್ಲ ಇರತ್ತೆ. ಸರ್ ಎಷ್ಟೋ ನೈಟು ಸೀರಿಯಸ್ ಆಗಿ ನೀವು ನಂಬ್ತಿರೋ ಬಿಡ್ತಾರೋ, ನನ್ಗೆ ಅಡ್ರೆಸ್ಸೇ ಗೊತ್ತಿರಲ್ಲ. ನಾನು ದುಡಿಯೋ ದುಡ್ಡಲ್ಲಿ ಈಗ ನಿಮಗೆ ಗೊತ್ತಿದೆ. ಈಗ ಹೆಂಗೆ ಅಂತಂದ್ರೆ ಸರ್ ಲೊಕೇಶನ್ ಎಲ್ಲಿ ಅಂತಂದ್ರೆ ಡೈರೆಕ್ಟ್ ಬಾಮ್ಮ ಅಂತ ಲೊಕೇಶನ್ ಕಳ್ಸ್ಬಿಡ್ತಾರೆ. ನೀನ್ ಬಸ್ ಹತ್ಕೊಂಡು ಇಲ್ಲಿಗೆ ಬಾ ಮೆಟ್ರೋ ಇಂದ, ಯಾರು ಹೇಳಲ್ಲ. ಸೊ ನೀನ್ ಒಂದ್ ಸೈಡ್ ಇಂದ ಒಂದ್ ಸೈಡ್ ನೀನ್ ಹೋಗ್ತೀಯ ಅಂದ್ರೆ ಮಿನಿಮಮ್ ನಿನ್ ಪಾಕೆಟ್ ಅಲ್ಲಿ 500 ರಿಂದ 600 ರೂಪಾಯಿ ಇರ್ಲೇಬೇಕು. ನನ್ಗೆ ಎಷ್ಟೋ ಕಡೆ ದುಡ್ಡೇ ಕೊಟ್ಟಿಲ್ಲ, ಎಷ್ಟೋ ಕಡೆ ದುಡ್ಡೇ ಕೊಟ್ಟಿಲ್ಲ. ಆಮೇಲೆ ಎಷ್ಟೋ ಕಡೆ ಫ್ರೀ ಆಗಿ ಹಾಡ್ಸ್ಕೊಂಡಿದ್ದಾರೆ. ಕೆಲವೊಂದ್ ನನ್ಗೆ ಯಾವಾಗ ಇದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೋ ಜನ ಹೆಂಗೆ ಅಂತಂದ್ರೆ, ಮೇಡಮ್ ನಾನು ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀನಿ, ಒಂದು ಟ್ರ್ಯಾಕ್ ಹಾಡಿ ಕೊಡಿ, ನೆಕ್ಸ್ಟ್ ಕಮರ್ಷಿಯಲ್ ಮೂವಿ ಮಾಡ್ತಾ ಇದೀನಿ, ಅದಕ್ಕೆ ನಿಮಗ್ ಚಾನ್ಸ್ ಕೊಡ್ತೀವಿ. ಆತರ ಅಂದ್ರೆ ಅವ್ರ ಬೇಳೆಕಾಳು ಅಲ್ಲಿಗೆ ಬೇಯ್ಬೇಕು. ಆತರ ಇದಾಗ ಪೇಮೆಂಟು ಇಲ್ಲ, ಏನು ಇಲ್ಲ, ನಾನ್ ದುಡಿಯೋ ದುಡ್ಡು 3 ಕಾಸು. ಸೊ ಎಲ್ಲ ಅಲ್ಲೇ ಹೊರಟೋಗ್ತಿತ್ತು ನನ್ಗೆ. ಸೊ ಆ ತರದ್ ಒಂದ್ ಟೈಮಲ್ಲಿ ನನಗೆ ಅದು ಮಗು ವಾಯ್ಸಿಗೆ ಹಂಗಂದ್ರು, ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈ ಡಿಪ್ರೆಷನ್ ಬೇರೆ ಮೊದ್ಲೇ ಇತ್ತು, ಇದು ಬೇರೆ ಹಿಂಗಾಯ್ತು, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ನಾನೇನ್ ಮಾಡ್ದೆ, ಇನ್ಸ್ಟಾಗ್ರಾಮ್ ನಾನೇನ್ ಅಷ್ಟು ಸೀರಿಯಸ್ ಆಗಿ ಏನ್ ತಗೊಂಡಿರ್ಲಿಲ್ಲ. ಸೊ ಒನ್ಸ್ ನಾನು ಕೂತ್ಕೊಂಡೆ, ಅಂದ್ರೆ ನನ್ಗೆ ಹೆಂಗೆ ಅಂತಂದ್ರೆ, ನನ್ನ ಪರಿಸ್ಥಿತಿ ಈಗ ಹೆಂಗೆ ಅಂತಂದ್ರೆ, ನಿನಗೆ ಏನೇ ಬೇಜಾರಾಯ್ತು ಅಂದ್ರೂ ನೀನೇ ಸಮಾಧಾನ ಮಾಡ್ಕೋಬೇಕು, ನೀನೇ ಅಳ್ಬೇಕು, ತಿರ್ಗ ನೀನೇ ಧೈರ್ಯ ಹೇಳ್ಕೊಂಡು ನೀನೇ ಹೊರಗೆ ಬರ್ಬೇಕು. ಅದು ನನ್ನ ಪರಿಸ್ಥಿತಿ. ಸೊ ನಾನು ಡಿಸ್ಟರ್ಬ್ ಮೈಂಡ್ ಇಂದ ನಾನು ಹೊರಗೆ ಬರ್ಬೇಕಿತ್ತು. ನಾನು ಬೇರೆ ಯಾವ್ದ್ರಲ್ಲಾದ್ರೂ ನನ್ನನ್ನು ನಾನು ಬಿಸಿ ಮಾಡ್ಕೋಬೇಕಿತ್ತು. ಸೊ ನಾನೇನ್ ಮಾಡ್ದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಟ್ಟು ಒಂದ್ ಸಾಂಗ್ ಹಾಡ್ದೆ. ನೀವು ಚೆಕ್ ಮಾಡ್ಬೋದು ಈಗ್ಲೂ, ಫುಲ್ ಎಲ್ಲ ಆಯಿಲ್ ಹಾಕೊಂಡು ಅದನ್ನ ಸ್ಟಾರ್ಟ್ ಮಾಡಿದೆ, ಸೇವಂತಿಯೇ ಸಾಂಗ್. ಸೊ ಅದ ಹಾಡ್ಬೇಕಾದ್ರೆ ಒಬ್ಬ ಫ್ರೆಂಡ್ ಇದ್ದಾನ ನನ್ಗೆ, ಅವನು ಅಕ್ಕ ಏನು ಹಿಂಗೆ ಕಾಲ್ ಮಾಡ್ದ, ಏನ್ ತಗೋ. ಸೊ ಕಾಲ್ ಬಂತಲ್ಲ, ಡಿಸ್ಟರ್ಬೆನ್ಸ್ ಆಯ್ತು ಅಂತ ಸುಮ್ನೆ ಪೋಸ್ಟ್ ಮಾಡ್ದೆ ಅದನ್ನ. ಈಗ 100-200 ವ್ಯೂಸ್ ಆಗ್ತಿದ್ದವ್ರಿಗೆ ಸಡನ್ ಆಗಿ 1000-2000 ಆದಾಗ ಏನಿದೆ ಇದ್ರಲ್ಲಿ ಅಂತ. ಸೊ ನಾನು ಅಯ್ಯೋ ಇದ್ರಲ್ಲಿ ಏನು ಹಾಡೇ ಇಲ್ಲ, ನಾನು ಬರೀ ಇಷ್ಟಿದೆ, ಅದು ಡಿಸ್ಟರ್ಬೆನ್ಸ್ ಆಯ್ತು ಅಂತ ಪೋಸ್ಟ್ ಮಾಡಿರೋದು, ಹಿಂಗೆ 1000-2000 ಅಂತದೇನಿದೆ ಇದ್ರಲ್ಲಿ ಅಂತ. ಸೊ ಹಂಗೆ ಸರಿ ಹೋಗ್ಲಿ ಬಿಡು, ನನ್ಗೂ ಒಂದು ಮೈಂಡ್ ಏನೋ ಡೈವರ್ಟ್ ಆಗಕ್ಕೆ ನನ್ಗೊಂದು ಪ್ಲಾಟ್ಫಾರ್ಮ್ ಅನ್ಕೊಂತೀನಿ ಅಂತ ಮತ್ತೆ ಕುತ್ಕೊಂಡೆ. ಬಟ್ ಲಕ್ಕಿಲಿ ನಾನು ಹೇಳ್ತೀನಿ, ಅದು ಸೊಳ್ಳೆ ನನ್ನ ಪಾಲಿಗೆ ಒಂಥರ, ಅದು ಏನ್ ಹೇಳ್ತಾರೆ, ದೇವ್ರ ತರ ಅಂತಾನೆ ಅನ್ಬೋದು. ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ ನನ್ನ ವಿಡಿಯೋಸ್ ನಲ್ಲಿ. ಅದಾದ್ಮೇಲೆ ನಾನು ಕುತ್ಕೊಂಡೆ. ನಾನು ಯಾವಾಗ ಕುತ್ಕೊಂಡ್ರು ಕರೆಕ್ಟ್ ಒಂದ್ ಸೊಳ್ಳೆ ಹಿಂಗ್ ಮಧ್ಯೆ ಬರೋದು, ಡಿಸ್ಟರ್ಬೆನ್ಸ್ ಆಗ್ತಿದೆಯಲ್ಲ ಸೊಳ್ಳೆದು ಅಂತ ಅದನ್ನ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು 5000-6000 ಆತರ ರೀಚ್ ಆಗಕ್ ಸ್ಟಾರ್ಟ್ ಆಯ್ತು. ಸರ್ ನೀವು ನಂಬಲ್ಲ, ನಾನು ಪ್ರತಿ ಸರಿ ಕುತ್ಕೊಂಡಾಗನು ಪ್ರತಿ ಸರಿ ವಿಡಿಯೋಲಿ ಬರೋದು ಸೊಳ್ಳೆ. ಈಗ್ಲೂ ಒಂದೊಂದ್ಸರಿ ನನ್ ಹಂಗೆ ಕುತ್ಕೊಂಡ್ರೆ ಬರುತ್ತೆ. ಸೊ ಅದ್ ಹಂಗಾದಾಗ, ಓ ಹೌದಲ್ಲ, ಏನೋ ಸ್ವಲ್ಪ ರೀಚ್ ಆಗ್ತಾ ಇದೆ, ತಡಿ ಇದನ್ನ ಪ್ರೊಫೆಷನಲ್ ಆಗಿ ಒಂದ್ ಸ್ವಲ್ಪ ಮೈಕಲ್ಲೇ ಮಾಡೋಣ ಅಂತ ನನಗೆ ಒಂದ್ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಚೇಂಜ್ ಓವರ್ ಸ್ಟಾರ್ಟ್ ಆಯ್ತು. ಸೊ ಮಾಡೋಣ ಅಂತ ನಾನು ರಾಮ್ಕುಮಾರ್ ಅಂತ ಅವರು, ಈಗ್ಲೂ ಇದೆ ಸ್ಟುಡಿಯೋ ಶೇಷಾದ್ರಿಪುರಂ ಹತ್ರ, ಅವರಿಗೆ ಕಾಲ್ ಮಾಡಿದೆ. ನಾನು ಅಲ್ಲಿ ಮೊದ್ಲು ಡಿಸ್ಕವರಿಗೆ ಡಬ್ ಮಾಡಕ್ ಹೋಗ್ತಾ ಇದ್ದೆ, ಡಿಸ್ಕವರಿಗೆ ಡಬ್ ಮಾಡ್ತಾ ಇದ್ದೆ ನಾನು. ಸೊ ಹಂಗಾಗಿ ಸರ್ ನನಗೆ ಪರಿಚಯ. ಅವರು ನಂದು ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ, ಅಂದ್ರೆ ಯಾವ ತರ ಸ್ಟ್ರಗಲ್ ಮಾಡ್ತಿದ್ದೆ ಅಂತ ಎಲ್ಲ. ನನ್ಗೆ ಪರ್ಗೆ 150 ರೂಪೀಸ್ ಏನೋ ಕೊಡೋರು ಅಲ್ಲಿ ಡಿಸ್ಕವರಿದು. ಸೊ ಹಾಗಾಗಿ ಸರ್ ಗೊತ್ತು ನಂಗೆ, ಸರ್ ನನಗೆ ಏನು ಗೊತ್ತಿಲ್ಲ, ಮಾನಿಟರ್ ಆತರ ಎಲ್ಲ ಏನು, ಅದ್ರಲ್ಲಿ ನನಗೆ ಏನು ಡಬ್ಬಿಂಗ್ ಅನ್ನೋದೇ ಒಂದು ಹೊಸ ಕಾನ್ಸೆಪ್ಟ್. ಸೊ ನನ್ಗೆ ಅಲ್ಲಿ ಚಪ್ಪಾಳೆ ಹೊಡಿ, ನಗು, ಆಮೇಲೆ ಈ ತರ ಡೈಲಾಗ್ಸ್ ಹೇಳ್ಬೇಕು, ಆಮೇಲೆ ಮೇನ್ ಕ್ಯಾರೆಕ್ಟರ್ಸ್ ಗೆ ಕೊಡೋರು. ನಂಗೇನ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಏನ್ ಕೊಟ್ಟಿಲ್ಲ. ಫಸ್ಟ್ 2 days ನೋಡಿದ್ರು, ವಾಯ್ಸ್ ಸ್ಯಾಂಪಲ್ ಎಲ್ಲ ಓಕೆ ಆದ್ಮೇಲೆ ನನ್ಗೆ ಮೇನ್ ವಾಯ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಸರ್ ಅಲ್ಲಿ ಪರಿಚಯ ನಂಗೆ, ಮತ್ತೆ ನೋಡಿದ್ದಾರೆ ಅವರು ನಾನು ಸ್ಟ್ರಗಲ್ ಮಾಡ್ತಿರೋದೆಲ್ಲ. ಸರಿ ಕಾಲ್ ಮಾಡಿದೆ, ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮ್ನೆ ಹಿಂಗಾಗ್ತೆ, ಅದು ಸ್ವಲ್ಪ ರೀಚ್ ಆಗ್ತಾ ಇದೆ, ಸೊ ಪ್ರೊಫೆಷನಲ್ ಆಗಿ ಮೈಕಲ್ಲಿ ಮಾಡೋಣ ಸರ್ ಅಂತ. ಅವರು ಅಷ್ಟೇ ತಾನೇ ಬಂದಿದ್ಯಾ ಅಂತಂದ್ರು. ಸೀರಿಯಸ್ಲಿ ಐ ಶುಡ್ ಥ್ಯಾಂಕ್ ಹಿಮ್. ಇವತ್ತಿಗೆ ನಾನು ಬಂದಿದ್ಯಾ ಅಂತಂದ್ರು. ನಮಗೆ ಹೆಂಗೆ ಅಂತಂದ್ರೆ, ಸ್ಕೂಲಲ್ಲಿ ನನಗೆ ಫೆಬ್ರವರಿ ನನ್ಗೆ ಲಾಸ್ಟ್ ಮಂತ್ ವರ್ಕಿಂಗ್ ಡೇಸ್. ಸೊ ಅದಾದ್ಮೇಲೆ ನನ್ಗೆ ಸ್ಯಾಲ್ರಿ ಇರಲ್ಲ.
3 ಮಂತ್ಸ್. ಓಕೆ ಮತ್ತೆ ಜೂನ್ ಇಂದ ಆ ಸ್ಯಾಲ್ರಿ ಬರ್ಬೇಕಂದ್ರೆ ಜುಲೈ. ಸೊ 3 ಮಂತ್ಸ್ ಖಾಲಿ. ಓಕೆ ಸೊ ಸರ್ ಹೋದೆ. ಹ್ಮ್ ಆ ಮೈಕ್ ಅದು ನನ್ಗೆ ಹೋಗೋದಕ್ಕೂ ಹಿಂದಿನ ದಿವಸ ನಾನು ಒಂದ್ ತಮಿಳ್ ಸಾಂಗ್ ಕೇಳಿದೆ ಸರ್ದು. ಹ್ಮ್ ಹ್ಮ್ ಅದು ಏನೋ ಒಂಥರ ನನ್ಗೆ ಮನ್ಸಿಗೆ ನಾಟ್ಕೊಂಡ್ಬಿಡ್ತು. ಸುಮ್ನೆ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡುವಾಗ ಯಾವ ಸಾಂಗ್ ಹಾಡೋಣ ಅಂತ ಅನ್ಕೊಂಡು ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸಡನ್ ಆಗಿ ಅದ್ ಬಂತು ನನಗೆ. ಹ್ಮ್ ಸೊ ಅದನ್ನ ನೋಡಿದಾಗ ನನ್ಗೆ ತಮಿಳ್ ಅರ್ಥ ಆಗಲ್ಲ, ಹ್ಮ್ 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 ಅಲ್ಲಿ ಏನಿದೆ ಅಂತಾನು ನಂಗೆ ಗೊತ್ತಿಲ್ಲ. ಬಟ್ ಒಂದ್ ಮದರ್ ಸೆಂಟಿಮೆಂಟ್ ಇದೆ ಅಂತ ಗೊತ್ತು. ಹ್ಮ್ ಹ್ಮ್ ಮದರ್ ಸೆಂಟಿಮೆಂಟ್ ನನ್ಗೆ ಅದು ನನ್ಗೆ ಯಾಕೆಂದ್ರೆ ನಾನು ಅದ್ರಲ್ಲಿ ತುಂಬಾ ನೋವು ತಿಂದಿದ್ದೀನಿ. ಹ್ಮ್ 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 ಸೊ ನನಗೆ ಏನ್ ಅನ್ಸುತ್ತೆ ಸೊ ಅದನ್ನ ನಾನು ಲಿರಿಕ್ಸ್ ಬರ್ದೆ. ಹ್ಮ್ ಇನ್ನ ಒಂದ್ 2-3 ಪೆಂಡಿಂಗ್ ಇತ್ತು, ಒಂದ್ 2-3 ಸಾಲು. ಹ್ಮ್ ಸೊ ನಾನು ಆಟೋಲ್ ಹೋಗುವಾಗ ಅದ್ 2-3 ಸಾಲು ಹಂಗೆ ಬರ್ಕೊಂಡು ಹೋದೆ. ಅಂದ್ರೆ ನನಗೆ ಏನು ಫೀಲ್ ಆಗತ್ತೆ ನಾನು ಅದನ್ನ ಬರ್ಕೊಂಡು ಹೋದೆ. ಸೊ ಮೈಕ್ ಮುಂದೆ ನಿಂತ್ಕೊಂಡೆ. ಹ್ಮ್ ಸರ್ ಮೈಕ್ ಮುಂದೆ ಹಿಂಗ್ ನಿಂತಿದ ತಕ್ಷಣ ಅಲ್ಲಿವರೆಗೂ ನನ್ಗೆ ಥಾಟ್ ಬಂದಿಲ್ಲ ನಾನು ಅದನ್ನ ಮಗು ವಾಯ್ಸ್ ಅಲ್ಲಿ ಹಾಡ್ಬೇಕು ಅಂತ. ಹ್ಮ್ 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 ಸೊ ಸಡನ್ ಆಗಿ ನನ್ಗೆ ಹಂಗಂತಿದ್ ನನ್ಗೆ ನೆನಪಾಯ್ತು, ನಿನ್ ಕೈಯಲ್ಲಿ ಆಗಲ್ಲ ಅಂತ. ನಂಗೆ ಚಿಕ್ಕ ವಯಸ್ಸಿಂದ ಒಂದ್ ಹಠ ಇದೆ. ಹ್ಮ್ ಏನಂತ ಅಂದ್ರೆ ನನ್ಗೆ ಎಲ್ಲಿ ಬೀಳ್ತೀನೋ ನನ್ಗೆ ಅಲ್ಲಿ ಪ್ರೂವ್ ಮಾಡ್ಬೇಕು. ಹ್ಮ್ 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 ಓಕೆ ಅಂದ್ರೆ ಅವ್ರ ಮೇಲೆ ಕೋಪ ಅಲ್ಲ ನಂಗೆ, ಹ್ಮ್ ಅಂದ್ರೆ ಬೇಜಾರು ಅಷ್ಟೇ, ಕೋಪ ಏನಲ್ಲ. ಹ್ಮ್ ಅವ್ರು ಹೇಳಿದ್ ಕರೆಕ್ಟೇ, ನಾನೇನ್ ಅಷ್ಟು ಪರ್ಫೆಕ್ಟ್ ಅಲ್ಲ, ನನ್ಗೆ ಏನು ಗೊತ್ತಿಲ್ಲ, ಫೈನ್. ಬಟ್ ನಂಗೆ ಒಂದು ಅವಕಾಶ ಕೊಡದೆ ಹಂಗ ಅಂದ್ಬಿಟ್ರಲ್ಲ ಅಂತ ಬೇಜಾರು ಅಷ್ಟೇ. ಹ್ಮ್ ಹ್ಮ್ ಸೊ ಈ ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ ಸ್ವಲ್ಪ ಸ್ಕೂಲ್ ಡೇಸ್ ಅಲ್ಲಿ. ಹ್ಮ್ ಅಂದ್ರೆ ಈಗ ಫಿಲ್ಮ್ ಸಾಂಗಿಗೆ ನಂದೇ ಒಂದ್ ಸುಮ್ನೆ ಬಂದಿದ್ದ ಲಿರಿಕ್ಸ್ ಬರೆಯೋದು, ಆಮೇಲೆ ಮಿಮಿಕ್ರೀಸ್ ಮಾಡೋದು, ಆತರ ಎಲ್ಲ. ಹ್ಮ್ ಸೊ ಅದ್ ನನ್ ಸ್ಕೂಲಲ್ಲಿ ನನಗೆ ತುಂಬಾ ಎನ್ಕರೇಜ್ಮೆಂಟ್ ಇತ್ತು ಅದಕ್ಕೆಲ್ಲ. ಹ್ಮ್ ಸೊ ಆ ಮೈಕ್ ಮುಂದೆ ನಿಂತಾಗ ನನ್ಗೆ ಅವ್ರ ಅಂದಿ ಟಕ್ ಅಂತ ಬಂತು, ಹೌದಲ್ಲ ಯಾಕೆ ಇದನ್ನ ಮಗು ವಾಯ್ಸ್ ಅಲ್ಲೇ ಟ್ರೈ ಮಾಡ್ಬಾರ್ದು, ಹ್ಮ್ 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 ನೋಡೋಣ ಒಂದ್ ಸರಿ ಟ್ರೈ ಮಾಡೋಣ, ಅದಾಗಿಲ್ಲ ಅಂತಂದಾಗ ಬಿಟ್ಬಿಡೋಣ. ಹ್ಮ್ ಆಮೇಲೆ ಸರಿಗೆ ಹೇಳ್ದೆ ನಾನು, ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನನಗ್ ಗೊತ್ತಿರಂಗೆ ಮೇ ಬಿ ಹ್ಮ್ ಇಲ್ಲಿವರೆಗೂ ಯಾರು ಟ್ರೈ ಮಾಡಿಲ್ಲ, ಸೊ ಒಂದ್ ಅಟೆಂಪ್ಟ್ ಮಾಡೋಣ ಸರ್, ಮಗು ವಾಯ್ಸ್ ಅಲ್ಲಿ ಟ್ರೈ ಮಾಡ್ತೇನೆ ಹ್ಮ್ ಅಂತ. ಸರ್ ಓಕೆ ದಿವ್ಯಾ ಮಾಡಿ ಅಂತಂದ್ರು. ಹ್ಮ್ ಸೊ ಹಾಡ್ದೆ. ಹ್ಮ್ ಹಾಡಿ ಆದ್ಮೇಲೆ ಅದನ್ನ ಅಪ್ಲೋಡ್ ಮಾಡಿದೆ. ಹ್ಮ್ ಫಸ್ಟ್ ಒಂದ್ 2 ದಿವಸ ಅದಕ್ಕೇನು ಅಷ್ಟು ವ್ಯೂಸ್ ಇರ್ಲಿಲ್ಲ, ಒಂದ್ 2,000-3,000 ಅಷ್ಟೇ ಇತ್ತು. ಹ್ಮ್ ಬಟ್ ಹೋಗ್ತಾ 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 500K ದಾಟ್ತು. ಹ್ಮ್ 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 ಜನಗಳು ಅದನ್ನ ಇಷ್ಟಪಡೋಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಆಮೇಲೆ ಅದ್ರಲ್ಲಿ ನನ್ಗೆ ಅವ್ರ ಮೇನ್ ಅವ್ರು ಕಮೆಂಟ್ ಮಾಡಿದ್ದು ನನ್ಗೆ ತುಂಬಾ ಮನ್ಸಿಗೆ ನಾಟ್ಕೊಂಡ್ಬಿಡ್ತು. ಹ್ಮ್ ಹ್ಮ್ ಅಂದ್ರೆ ಏನಾಗುತ್ತೆ ಅಂದ್ರೆ ಹ್ಮ್ ಈಗ ಹಸ್ತವ್ರಿಗೆ ಹಳಸಿದ್ದನೂ ಮೃಷ್ಟಾನೇ. ಹೌದು. ಹ್ಮ್ ಸೊ ನಾವ್ ಏನೋ ಒಂದ್ ಮಾಡ್ಬೇಕು ಅಂತ ಅದನ್ನ ಹಾತೊರಿವಾಗ ಯಾರೋ ಒಬ್ರು ನಮ್ಗೆ ಅದಕ್ಕೆ ಕೊಡ್ತಾ ಇದ್ದಾರೆ. ಎನ್ಕರೇಜ್ಮೆಂಟ್ ಮಾಡ್ತಿದ್ದಾರೆ ಅಂದಾಗ ಅದು ಆಸೆ ಜಾಸ್ತಿ ಆಯ್ತು. ಹ್ಮ್ 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 ಹೌದಲ್ವಾ, ಇದು ಯಾಕೆ ಒಂದ್ ಪ್ಲಾಟ್ಫಾರ್ಮ್ ಆಗ್ಬಾರ್ದು ಹ್ಮ್ ಹ್ಮ್ ಅಂತ. ಸೊ ನಾನು ಅದನ್ನೇ ಬೇಸ್ ಆಗಿ ಇಟ್ಕೊಂಡು ನಾನು ಡ್ಯುಯಲ್ ವಾಯ್ಸ್ ನಲ್ಲೆಲ್ಲ ಹಾಡಕ್ ಸ್ಟಾರ್ಟ್ ಮಾಡಿದೆ. ಹ್ಮ್ ಸೊ ಅದು ಗಾಡ್ಸ್ ಗ್ರೇಸ್ ಮಿಲಿಯನ್ ಎಲ್ಲ ರೀಚ್ ಆಯ್ತು. ಮಿಲಿಯನ್ ಎಲ್ಲ reach ಆಯ್ತು. ಮಿಲಿಯನ್ ಎಲ್ಲ ರೀಚ್ ಆಯ್ತು. ಹ್ಮ್ ಮೊನ್ನೆನೇ ಒಂದು ವಿಡಿಯೋ 3.1 ಮಿಲಿಯನ್ ರೀಚ್ ಆಗಿದೆ. ಹ್ಮ್ 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 ಆಮೇಲೆ ಅದಾದ್ಮೇಲೆ ಉಪ್ಪಿಸೋದು ಟ್ರೋಲ್ ಸಾಂಗ್ ಬಂತಲ್ಲ, ಸೊ ಅದಕ್ಕೆ RCB ಆಗತಾನೆ ವುಮೆನ್ಸ್ ಅವ್ರು ವಿನ್ ಆಗಿದ್ರು. ಹ್ಮ್ ಹ್ಮ್ ಸೊ ಅದ್ರದ್ದು ಆಕ್ಚುಲಿ ನಾನು ಅದನ್ನ ಏನ್ ಅನ್ಕೊಂಡಿರ್ಲಿಲ್ಲ. ಬಟ್ ಮಾರ್ನಿಂಗ್ ನಂಗೆ ಎದ್ದಿದ ತಕ್ಷಣ ಎಲ್ಲರ ಸ್ಟೇಟಸ್ ನೋಡಿದ್ರೆ ಅದೇನೆ, ಹ್ಮ್ ಹ್ಮ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಎಲ್ಲ. ಸೊ ಆ ಸ್ಪಾಟ್ ಸರ್ ನನ್ ಮುಖನೂ ತೊಳ್ದಿಲ್ಲ, ಹ್ಮ್ ಹ್ಮ್ ಕುತ್ಕೊಂಡ್ ಲಿರಿಕ್ಸ್ ಬರ್ದೆ. ಬರ್ದ್ಬಿಟ್ಟು ಅದನ್ನ ಏನು ಮ್ಯೂಸಿಕ್ ಇಲ್ಲ ಏನು ಇಲ್ಲ, ಕುತ್ಕೊಂಡ್ ಹಂಗೆ ಹಾಡಿ ಅಪ್ಲೋಡ್ ಮಾಡಿದೆ. ಹ್ಮ್ ಅದನ್ನು ಅಷ್ಟೇ ಫುಲ್ ಅದು ಒಂದು 400K 500K ಹೊರಟೋಯ್ತು. ಹ್ಮ್ ಹ್ಮ್ ಅಯ್ಯೋ ತಡಿ ಅಂತ ಅದನ್ನು ಮೈಕಲ್ ಮಾಡಿದೆ. ಹ್ಮ್ ಸೊ ಅದನ್ನು 1.1 ಮಿಲಿಯನ್ ರೀಚ್ ಆಯ್ತು. ಸೊ ಅದನ್ನು ಶೇರ್ಸ್ ಒಂದು 36,000 ಆಗಿದೆ. ಅಂದ್ರೆ ನಾನು ಹೇಳ್ತಿರೋದು ಯಾರಿಗೂ ಆಗಿಲ್ಲ ಅಂತಲ್ಲ, ಹೌದು. ಬಟ್ ಒಂದ್ ಅಟೆಂಪ್ಟ್ ಮಾಡಿದಾಗ ಅಷ್ಟು ಸಪೋರ್ಟ್ ಸಿಕ್ತಲ್ಲ ಅನ್ನೋದು ಒಂದು ಖುಷಿ. ಆಮೇಲೆ ಆ ಮೂವಿ ಟೀಮ್ ಅವರೇ ಒಬ್ರು ಪ್ರಮೋಷನ್ ಗೆ ಅಂತ ಇರ್ತಾರಲ್ಲ, ಅಂದ್ರೆ ಅದ್ರದ್ದೆಲ್ಲ ನೋಡ್ಕೊಂತಾರಲ್ವಾ. ಸೊ ಅವರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆ ವಿಡಿಯೋಸ್ ನ ಕಳ್ಸ್ಕೊಂಡು ಸರ್ರಿಗೆ ತಲುಪಿಸಿದಾರಂತೆ. ಸರ್ ನೋಡಿದಾರಂತೆ ಅದನ್ನ, ಬಟ್ ನನಗೆ ಗೊತ್ತಿಲ್ಲ ಅವ್ರು ನೋಡಿದಾರೋ ಇಲ್ವೋ. ಇಲ್ಲ, ನಾನು ಕೂಡ ಶೇರ್ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ UI ಪ್ರೊಡ್ಯೂಸರ್ ಶ್ರೀಕಾಂತ್ ಅಂತ ಇದ್ದಾರೆ, ಅವರು ಶ್ರೀಕಾಂತ್ ಸರ್ ವೈಫ್ಗೆ ಕೂಡ ಶೇರ್ ಮಾಡಿದ್ದೆ. ನಾನು ಕೂಡ ಥ್ಯಾಂಕ್ ಯು. ತಲುಪಿರುತ್ತೆ ಮೋಸ್ಟ್ಲಿ. ತಲುಪಿದ್ಯಂತೆ, ಚೆನ್ನಾಗಿದೆ ಅಂತ ಅಂದ್ರಂತೆ. ಹ್ಮ್ ಬಟ್ ಅಂದ್ರೆ ಜನದ ಆಶೀರ್ವಾದದಿಂದ ಅದು ತಲುಪ್ತಾ ಇದೆ. ಎಲ್ಲೆಲ್ಲಿ ಹೋಗ್ತಿದೆ ನಂಗೆ ಗೊತ್ತಿಲ್ಲ ವಿಡಿಯೋಸ್. ಮತ್ತೆ ಸ್ಟುಡಿಯೋಗೂ ರೆಕಾರ್ಡಿಂಗ್ಸ್ಗೆ ಆತರ ಎಲ್ಲ ಬಂದಾಗ ಕೇಳ್ತಾರಂತೆ, ಸರ್ ನಿಮ್ದೇ ಸ್ಟುಡಿಯೋ ಅಲ್ವಾ, ಅವರು ಡ್ಯುಯಲ್ ವಾಯ್ಸ್ ನಲ್ಲಿ ಹಾಡ್ತಾರಲ್ಲ ಅವರು ನಿಮ್ದೇ ಸ್ಟುಡಿಯೋ ಅಲ್ಲಿ ಹಾಡೋದಲ್ವಾ ಅಂತ. ಸೊ ಓಕೆ, ನಿಮ್ಗೆ ಈ ತರ ಒಂದು ಮಿಲಿಯನ್ ಗಟ್ಟಲೆ ರೀಚ್ ಆಗಿದೆ ಅಂತ ಹೇಳಿದ್ರಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ರೀಲ್ಸ್ಗಳಲ್ಲೆಲ್ಲ. ಬಟ್ ಅದನ್ನ ನೋಡಿ ನಿಮ್ಗೆ ಯಾರ ಅವಕಾಶಗಳು ಸಿಕ್ಕಿದ್ಯಾ ಸಿನಿಮಾದಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಅಥವಾ ಬೇರೆ ಯಾವ್ದಾರ ಸಾಂಗ್ಸ್ ಇದ್ರಲ್ಲೆಲ್ಲ ಸಿಕ್ಕಿದ್ಯಾ? ಅಂದ್ರೆ ಸರ್ ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ಅವಾಗಿಂದನೂ ಸ್ವಲ್ಪ ಇಂಡಸ್ಟ್ರಿಯಲ್ ಟ್ರೈ ಮಾಡ್ತಾ ಇದ್ದೆ.
ನನಗೆ ಆವಾಗ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಈಗ್ಲೂ ಗೊತ್ತು. ಬಟ್ ಆಗ ಯಾರು ನನ್ನನ್ನ ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ. ಎಷ್ಟೋ ಸರಿ ಅವರೇ ಬಂದು ನೀನ್ ಆಕ್ಟ್ ಮಾಡು, ನಿನ್ಗೆ ಈ ಕ್ಯಾರೆಕ್ಟರ್ ಸೂಟ್ ಆಗತ್ತೆ ಅಂತ ಹೇಳಿ ಮೇಕಪ್ ಹಾಕ್ಸಿ ಸ್ಪಾಟಿಗೆ ಹೋಗಿ ಹಾಗೆ ಕಳ್ಸಿದ್ದು ಇದೆ. ಎಷ್ಟೊಂದ್ ಆತರ ಆಗಿದೆ. ನಾನೇನ್ ಕೇಳ್ಕೊಂಡು ಹೋಗಿಲ್ಲ, ಬಟ್ ನೋಡಿದಾಗ ಈ ಕ್ಯಾರೆಕ್ಟರ್ ನೀನ್ ಸೂಟ್ ಆಗ್ತೀಯಮ್ಮ ಮಾಡು ಅಂತ ಅವರೇ ಹೇಳ್ತಾರೆ, ಸ್ಪಾಟಿಗೆ ಕರೆಸ್ತಾರೆ, ಮೇಕಪ್ ಹಾಕ್ಸಿ ವಾಪಸ್ ಕಳಿಸ್ತಾರೆ. ಸೊ ಆ ತರದ್ ತುಂಬಾ ಆಗಿದೆ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ತುಂಬಾ ಅವಮಾನಗಳು, ಬೇಜಾರು ಆ ತರದೆಲ್ಲ ತುಂಬಾ ಆಗಿದೆ. ಆಮೇಲೆ ಅವರು ಈಗ ಸ್ವಲ್ಪ ಎಲ್ಲ ರೀಚ್ ಆಗ್ತಾ ಇರೋದಕ್ಕೆ ಈಗ ನೀನು ಬಾ ನೀನ್ ಇಷ್ಟೊಂದ್ ಚೆನ್ನಾಗ್ ಹಾಡ್ತೀಯ, ಇಷ್ಟ ಮಾಡ್ತೀಯ ಅಂದ್ರೆ ಅದೇ ಕಾಂಟ್ಯಾಕ್ಟ್ ಆಗ್ಲೂ ಇತ್ತು, ಈಗ್ಲೂ ಇದೆ. ಬಟ್ ಆಗ ಸಿಗದೆ ಇರೋ ರೆಕಗ್ನೈಸೇಷನ್ ಈಗ ನಮ್ ಜನದ ಆಶೀರ್ವಾದದಿಂದ ಸಿಗ್ತಾ ಇದೆ. ಸೊ ಹಂಗಾಗಿ ನೆಟ್ವರ್ಕ್ ಬೆಳೀತಾ ಇದೆ, ಮತ್ತೆ ಬರ್ತಾ ಇದೆ. ಬಟ್ ಫ್ಯಾಮಿಲಿ ಕಡೆ ಎಲ್ಲ ಯಾವ ತರ ಸಪೋರ್ಟ್ ನಿಮ್ಗೆ, ನಿಮ್ಮ ಫ್ಯಾಮಿಲಿ ಹೇಗೆ? ಅಂದ್ರೆ ಸರ್ ನಾನು ನಮ್ಮೂರು ಮಾಗಡಿ. ಸೊ ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೇಳೋ ಪ್ರಕಾರ ನಮ್ಮ ಫ್ಯಾಮಿಲಿಯಲ್ಲಿ ಹಾಡುವವರಾಗ್ಲಿ, ಡಾನ್ಸ್ ಮಾಡೋರಾಗ್ಲಿ, ಕಲೆಗೆ ಸಂಬಂಧಪಟ್ಟಂತೆ ಪ್ರತಿಭೆನ ಹೊರ ಹಾಕ್ದವ್ರಾಗ್ಲಿ ಆ ತರದ್ದೇನು ಇಲ್ಲ. ಯಾರು ಹಾಡೋರಾಗ್ಲಿ ಆ ತರದ್ ಯಾರು ಇಲ್ಲ. ನಾನೇ ಫಸ್ಟ್. ಸೊ ನಮ್ಮ ಮನೆಯಲ್ಲೂ ಅದು ಗೊತ್ತಿರ್ಲಿಲ್ಲ ಅನ್ಸತ್ತೆ, ಮೇ ಬಿ ಆ ಟ್ಯಾಲೆಂಟ್. ನಾನು ನಮ್ ಮನೆ ಬಂದು ನಮ್ ಸ್ಕೂಲ್ ಎದುರುಗಡೆನೆ ಇದ್ದಿತ್ತು. ಆಮೇಲೆ ನಮ್ಮ ಅಜ್ಜಿ ಅವರೆಲ್ಲ ಪ್ರಾಪರ್ ಮಾಗಡಿನೇ ಆಗಿಂದನು. ಸೊ ನಮಗ್ ಗೊತ್ತಿರೋ ಜನಕ್ಕೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಗೊತ್ತು, ಏನ್ ಇವ್ರು ಹೆಂಗ್ ಇವ್ರು ಅಂತ. ಸೊ ನಂಗೆ ಅಮ್ಮ ಇದು ಸ್ಕೂಲ್ ಎದುರುಗಡೆನೆ ಇದ್ದಿದ್ರಂತ. ಸೊ HMಗೂ ಎಲ್ಲ ತುಂಬಾ ಚೆನ್ನಾಗ್ ಗೊತ್ತಿತ್ತು, ಟೀಚರ್ಸ್ಗೂ ಎಲ್ಲ ಚೆನ್ನಾಗ್ ಗೊತ್ತಿತ್ತು. ಅವರು ಒಂದ್ ದಿವ್ಸ ನಾನು LKG ಅವ್ರು ಹೇಳೋ ಪ್ರಕಾರ, ನನಗ್ ಗೊತ್ತಿಲ್ಲ, ನನಗ್ ನೆನಪಿಲ್ಲ ಅದೆಲ್ಲ. ಸೊ ಅವ್ರು ಹೇಳೋ ಪ್ರಕಾರ ಒಂದು LKG ನಲ್ಲೋ UKG ನಲ್ಲೋ ನನಗೆ ಮೈಕ್ ಕೊಟ್ಟು ನಿಲ್ಸಿದ್ರಂತೆ ಸ್ಟೇಜ್ ಮೇಲೆ. ಸೊ ಅವಾಗೇನೆ ಒಂಚೂರು ಹೆದರಿಕೆ ಇಲ್ಲಂಗೆ ಫುಲ್ ಜೋರಾಗಿ ಹಾಡೋದು ಅದೆಲ್ಲ ಮಾಡ್ತಿದ್ನಂತೆ ನಾನು. ಸೊ HM ಅವ್ರ ಹೆಸರು ನೇತ್ರಾವತಿ R ಭಟ್ ಅಂತ. ಇವತ್ತು ನಾನು ಏನೇ ಮಾಡಿದ್ರು ಅವ್ರು ಕೊಟ್ಟ ಭಿಕ್ಷೆನೆ. ಅಂದ್ರೆ ಅವ್ರು ಮೇ ಬಿ ಏನೋ ರೆಕಗ್ನೈಸ್ ಮಾಡಿ ನನ್ನ ಅಷ್ಟು ಎನ್ಕರೇಜ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಮೇ ಬಿ ನಾನು ಈ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಸೊ ಅವರು ನನಗೆ ಆ ತರ ಒಂದು ರೆಕಗ್ನೈಸ್ ಮಾಡಿ ಆಮೇಲೆ ನಮ್ಮ ಮನೇಲಿ ಕರ್ಸಿ, ಇವಳನ್ನ ಒಂದು ಮ್ಯೂಸಿಕ್ ಕ್ಲಾಸ್ ನೀನ್ ಹಾಕ್ಬೇಕು, ಇವಳಿಗೆ ಏನೋ ಒಂದ್ ಪ್ರತಿಭೆ ಇದೆ, ಇವಳು ಏನೋ ಒಂದ್ ಮಾಡ್ಬೇಕು, ತುಂಬಾ ಚುರುಕಾಗಿದ್ದಾಳೆ. ಅಷ್ಟು ವಯಸ್ಸಿನಲ್ಲಿ ಸರ್ ಈಗಿನ ಜನರೇಷನ್ ಮಕ್ಳಿಗೂ ಆಗ ನಮ್ ಜನರೇಷನ್ ಮಕ್ಳಿಗೂ ಡಿಫ್ರೆನ್ಸ್ ಇದೆ. ಸೊ ಈಗಿನವರು ತುಂಬಾ ಫಾಸ್ಟ್ ಇರ್ತಾರೆ ನಮಗ್ ಕಂಪೇರ್ ಮಾಡ್ಕೊಂಡ್ರೆ. ಸೊ ಆ ಟೈಮಲ್ಲಿ ಅಷ್ಟು ಚುರುಕಾಗಿದ್ದಾಳೆ ಅಷ್ಟು ಏಜಿಗೆ ಅಂತ ಹೇಳಿ ಅವರು ನಮ್ಮ ಮನೆಯವರನ್ನೆಲ್ಲ ಕರೆಸಿ ನಮ್ಮೂರಲ್ಲಿ ಮ್ಯೂಸಿಕ್ ಹೇಳ್ಕೊಡೋದಕ್ಕೆ ಕಲಿಯೋದಕ್ಕೆ ಅದೆಲ್ಲ ತುಂಬಾ ಫೆಸಿಲಿಟೀಸ್ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ. ಮತ್ತೆ ಇಲ್ಲಿ ಬೆಂಗಳೂರಿಂದ ಕರ್ಸಿದ್ರುನು ಇಲ್ಲಿಂದ ಅಲ್ಲಿಗೆ ಟ್ರಾವೆಲಿಂಗ್ ಕಷ್ಟ ಆಗ್ತಿತ್ತು ಅವ್ರಿಗೆ. ಒಂದ್ 2 ದಿವಸ ಬರೋರು 3ನೇ ದಿವಸಕ್ಕೆ ಅಷ್ಟೇ. ಅವಾಗ ನನಗ್ ನೆನ್ಪಿದ್ದಂಗೆ 50 ರೂಪಾಯಿ ಫೀಸ್. ಸೊ ಹಂಗೆ ಬರೋದು ಹೋಗೋದು ಮಾಡ್ತಾ ಇದ್ರು. ಸೊ ಹಂಗೆ ಅವರು ಹಂಗೆ ಎನ್ಕರೇಜ್ ಮಾಡಿ ಪ್ರತಿಭಾ ಕಾರಂಜಿ ಎಲ್ಲ ಬರುತ್ತೆ. ಸೊ ಅದಕ್ಕೆಲ್ಲ ಕಡಿಮೆ ಅಂದ್ರು ಸರ್ ಒಂದ್ 5 ಇವೆಂಟಿಗೆ ಹಾಕೋರು ನನ್ನ. ಅಷ್ಟು ಪ್ರೈಸ್ ನನಗೆ ಬರ್ತಿತ್ತು. ಆಮೇಲೆ ಟೀಚರ್ಸ್ ಎಲ್ಲಾರುನು ಅಷ್ಟೇನೆ ಎನ್ಕರೇಜ್ ಮಾಡೋರು. ಅಂದ್ರೆ ಬಡವ್ರ ಮನೆ ಹುಡುಗಿ, ಅಪ್ಪನ್ ಸಪೋರ್ಟ್ ಇಲ್ಲ, ಅಮ್ಮನ್ ಸಪೋರ್ಟ್ ಇಲ್ಲ, ಆದ್ರೂ ಇಷ್ಟು ಟ್ಯಾಲೆಂಟ್ ಇದ್ದಾಳೆ, ಏನೋ ಒಂದ್ ಮಾಡ್ತಿದ್ದಾಳೆ, ಏನೋ ಒಂದ್ ಮಾಡೋಣ ಅವಳಿಗೆ ಅಂತ. ಆಮೇಲೆ ನಮ್ ಸ್ಕೂಲ್ ನಲ್ಲಿ ಅಂದ್ರೆ ಅಕಾಡೆಮಿಕ್ಸ್ ಅಲ್ಲಿ ಓದೋದ್ರಲ್ಲಿ ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚುರುಕಾಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಒಂದು ಬೆಳ್ಳಿ ಪದಕ ಕೊಡ್ತಾರೆ. ಆ ತರದ್ ಒಂದು 7-8 ಇದೆ. ಸೊ ಆ ತರ. ಆಮೇಲೆ ಆ ಪ್ರತಿಭಾ ಕಾರಂಜಿಗೆ ಹೋದವರೆಲ್ಲ ಬೇರೆ ಸ್ಕೂಲ್ ಅವ್ರು ಬಂದ್ರೆ ಇವಳು ಬಂದ್ರೆ ಮುಗೀತು ಇನ್ನು ಪ್ರೈಸ್ ಅಂತ. ಯಾಕಂದ್ರೆ ಅಷ್ಟು ಇವೆಂಟ್ ನಾನೇ ಹೊಡ್ಕೊಂಡ್ ಬರ್ತಿದ್ದೆ ಪ್ರೈಸ್. ಸೊ ಆ ತರ ತುಂಬಾ ಎನ್ಕರೇಜ್ ಮಾಡೋರು. ಆಮೇಲೆ ನಮ್ ಸ್ಕೂಲ್ ನಲ್ಲಿ ಏನೇ ಫಂಕ್ಷನ್ಸ್ ಆದ್ರೂನು ಪ್ರಾರ್ಥನಾ ಗೀತೆ ನಂದೇ ಇರ್ತಿತ್ತು. ಆಮೇಲೆ ಹಾಗೇನೆ ಅಂದ್ರೆ ಭರತನಾಟ್ಯಂಗೆ ಒಬ್ರು ಸರ್ ಬರೋರು ನಮಗೆ, ಸ್ವಾಮಿ ಅಂತ, ಅವ್ರಿಗಿಲ್ಲ. ಸೊ ಅವರು ಬರುವಾಗ ನನ್ಗೆ ಇನ್ನೂ ನೆನಪಿದೆ. ಅಂದ್ರೆ ಹೈಸ್ಕೂಲ್ ಮಕ್ಳ ಜೊತೆ ನಾನು ತುಂಬಾ ಚಿಕ್ಕವಳಿರ್ತಿದ್ದೆ. ನನಗೆ ಗುಬ್ಬಚ್ಚಿ ಅಂತ ಕರಿತಿದ್ರು ಅವರು. ಅಂದ್ರೆ ತುಂಬಾ ಆಕ್ಟಿವ್. ಈಗ ಜೇನ್ ತನ ಅದೆಲ್ಲ ಬರುತ್ತಲ್ಲ. ಸೊ ಆಗ ಅವ್ರ ಜೊತೆ ನೀ ಮಾಡುವ ಅಂತ ಬಿಡೋರು ನನ್ನನ್ನ. ಅಂದ್ರೆ ಆತರ ಎಲ್ಲ ನಮ್ಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ತು ಸ್ಕೂಲ್ ಇದ್ರಲ್ಲಿ. ಸೊ ನನಗೆ ಅದು ಹೌದು, ನನ್ನಲ್ಲಿ ಏನೋ ಇದೆ, ನಾನ್ ಮಾಡ್ಬೇಕು. ಏನು ನಮ್ಮ HM ಯಾವಾಗ್ಲೂ ಹೇಳೋರು, ಇಡೀ ಸ್ಕೂಲ್ ನಲ್ಲೇ ನಿನ್ನಷ್ಟು ಟ್ಯಾಲೆಂಟ್ ಯಾರಿಗೂ ಇಲ್ಲ, ಉಪಯೋಗಿಸ್ಕೊ ಅದನ್ನ, ಹಾಳ್ ಮಾಡ್ಬೇಡ. ಅಂದ್ರೆ ಸರಸ್ವತಿ ಹೊಲ್ದಿದ್ದಾಳೆ ಅಂದಾಗ ಅದನ್ನ ನೀನ್ ಏನಾದ್ರೂ ಒಂದ್ ಅದಕ್ಕೆ ರೂಪ ಕೊಟ್ಟು ಏನಾದ್ರೂ ಒಂದು ಮಾಡ್ಬೇಕು, ಪ್ರಯತ್ನ ಮಾಡು ಅಂತ. ನನ್ಗೆ ಅದು ಚೆನ್ನಾಗ್ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಆಮೇಲೆ ಈಗ
ನಮ್ಗೆ ಏನು ಹೊರಗಿನ ಪ್ರಪಂಚ ಗೊತ್ತಿರಲ್ಲ ನಮ್ಗೆ. ಈಗ ಟೆಲಿವಿಷನ್ ಅಲ್ಲಿ ನಾವು ಸರಿಗಮಪ ಅಂತ ನೋಡಿದ್ರೆ ಹಾ ಸರಿಗಮಪ ನಾನು ಹೋಗ್ಬೇಕು, ನನ್ಗೆ ಮೊದ್ಲೇ ಇದೆಲ್ಲ ತಲೆಗೆ ಇತ್ತಿದ್ರಿಂದ, ಅಂದ್ರೆ ಇವ್ರದ್ದು ಎಲ್ಲ ಇಷ್ಟು ಎನ್ಕರೇಜ್ ಮಾಡ್ತಿದ್ರಿಂದ ಹೌದು ನಾನು ಏನಾದ್ರು ಮಾಡ್ಬೇಕು ಅನ್ನೋದು ನನಗೆ ಇರ್ತಿತ್ತು. ಆ ಟೈಮಲ್ಲಿ ಸರಿಗಮಪ ಬರ್ತಿತ್ತು, ಈ ಓಹಿಲೇಶ್ವರಿ ಸಹನಾ ಅವ್ರದ್ದು ಆ ಸೀಸನ್ ಎಲ್ಲ ಆಗಿತ್ತು. ಸೊ ಆವಾಗಿಂದ ನಾನು ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತಿದ್ದೆ ಸರ್. ಆಡಿಷನ್ಸ್ ಇದ್ದಾಗೆಲ್ಲ ಡೈಲಿ ಒಂದು ಆ ಟೈಮಲ್ಲಿ ಒಂದ್ 4:15 ಎದ್ದೇಳೋದು, 5 ಗಂಟೆಗೆ ಎದ್ದೇಳೋದು, ಬೆಂಗಳೂರಿಗೆ ಬರೋದು, ನಮಗೆ ಇಲ್ಲಿ ಅಡ್ರೆಸ್ಸೇ ಗೊತ್ತಾಗ್ತಾ ಇರ್ಲಿಲ್ಲ. ಕೇಳ್ಕೊಂಡ್ ಬರೋದು, ಕ್ಯೂ ನಲ್ಲಿ ಇಡೋದು, ಕೇಳ್ಕೊಂಡ್ ಬರೋದು, ಕ್ಯೂ ನಲ್ಲಿ ಇಡೋದು. ಅಂದ್ರೆ ನಮ್ಗೆ ಈ ಪ್ರಪಂಚನೇ ಹೊಸದು. ನಮ್ಮ ಮನೆಯಲ್ಲೂ ಯಾರು ಬೆಂಗಳೂರು ನೋಡಿರ್ಲಿಲ್ಲ, ನಮ್ಮ ಅಜ್ಜಿ ಆಗ್ಲಿ ಅವ್ರು ಯಾರಾದ್ರು. ಸೊ ಅಲ್ಲಿಂದ ಅಷ್ಟೊತ್ತಿಗೆ ಎದ್ದೇಳೋದು, ಬರೋದು, ಕ್ಯೂನಲ್ಲಿ ನಿಂತ್ಕೊಳ್ಳೋದು, ನನ್ನ ನಂಬರ್ ಎಲ್ಲೋ ಇರ್ತಿದ್ದು. ನನ್ನ ನಂಬರ್ ಅವ್ರಿಗೆ ಹೋಗೋ ಹೊತ್ತಿಗೆ, ನಾನ್ ಸ್ಟಾರ್ಟ್ ಮಾಡೋ ಹೊತ್ತಿಗೆನೆ ಅವ್ರ ಮುಖ ಹಿಂಗಾಗೋಗ್ಬಿಟ್ಟಿರೋದು ಸರ್. ಸೊ ಆ ತರದ್ ಒಂದ್ ಮುಖ ನೋಡಿದಾಗ ನನ್ಗೆ ಗಾಬರಿ ಆಗೋಗ್ಬಿಡ್ತಿತ್ತು. ಅಂದ್ರೆ ಈಗ ನಾವೇನೋ ಒಂದು ವೈಬ್ಸ್ ಅಲ್ಲಿ ಬಂದಿರ್ತೀವಿ, ಹಾಡ್ಬೇಕು ಮಾಡ್ಬೇಕು ಅಂತ. ಅವ್ರು ಈಗ ನಮ್ಮ ಆಪೋಸಿಟ್ ಅಲ್ಲಿ ಈಗ ನೀವು ಏನಾದ್ರೂ ಇಂಟ್ರೆಸ್ಟ್ ಕೊಟ್ಟು ಕೇಳಿದಾಗ ನಮ್ಗೆ ಹಾಡ್ಬೇಕು ಇಲ್ಲ ಏನಾದ್ರು ಮಾತಾಡ್ಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಏನು ಇಲ್ದಂಗ್ ಸುಮ್ನೆ ಹಿಂಗ್ ಕುತ್ಕೊಂಡಾಗ ನಮ್ ಕುಗ್ಬಿಡ್ತೀವಿ ಅಲ್ಲಿ ನಾವು. ಅದು ಒಂದು ಪಲ್ಲವಿನೂ ಕೇಳ್ತಿರ್ಲಿಲ್ಲ, ಕೆಲವೊಂದು ಸರಿ ಒಂದು ಚರಣನೂ ಕೇಳ್ತಿರ್ಲಿಲ್ಲ. ಹಾ ಸಾಕು ಥ್ಯಾಂಕ್ ಯು, ಕಾಲ್ ಮಾಡ್ತೀನಿ ಅಂತ ಕಳ್ಸ್ಬಿಡೋರು. ಆ ತರ ನಂಗೆ ತುಂಬಾ ವರ್ಷ ಆಗಿದೆ. ಎಷ್ಟು ಸಲ ಅಟೆಂಡ್ ಮಾಡಿದ್ರಾ ಸುಮಾರು? ಸರ್ ನಾನು ಗೊತ್ತಿರಂಗೆ ಒಂದ್ 17 ವರ್ಷ ಆಗಿರ್ಬೋದು ಸರ್. 17 ವರ್ಷ ಕಂಟಿನ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಅಂದ್ರೆ 1-2 ಸರಿ ಬೇಜಾರಾದಾಗ ಬಿಟ್ಟಿದ್ದೀನಿ, ಬೇಡ ಅಪ್ಪ ನಮ್ಗೆ ಸಹವಾಸ ಅಂತ. ಬಟ್ ತುಂಬಾ ಪ್ರಯತ್ನ ಮಾಡಿದೀನಿ ಸರ್. ರೀಸೆಂಟ್ ಆಗಿ ಯಾರು ಹೋಗಿದ್ರಪ್ಪನ? ಇವಾಗ ಈ ಸಲ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಸೀಸನ್ ಹೋಗಿದ್ದೆ. ಲಾಸ್ಟ್ ಸೀಸನ್ ಹೋದಾಗ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿತ್ತು, ಸೆಕೆಂಡ್ ರೌಂಡ್ ಗೆ ಕರೆದಿದ್ರು, ಥರ್ಡ್ ರೌಂಡಿಗೆ ರಿಪ್ಲೈ ಇಲ್ಲ. ಬಟ್ ನನ್ಗೆ ಹೋಗೋದಕ್ಕೂ ಈ ಸರಿ ನಾನು ಬೇಡವೇ ಬೇಡ ಅಂತಾನೆ ಡಿಸೈಡ್ ಆಗ್ಬಿಟ್ಟಿದ್ದೆ. ಅಯ್ಯೋ ಇದು ನಮ್ಮಂತವ್ರಿಗೆಲ್ಲ ಬಿಡಪ್ಪ, ಏನ್ ತುಂಬಬೇಕು, ಹೋಗೋದೇ ಬೇಡ ಅಂತಾನೆ ಡಿಸೈಡ್ ಆಗ್ಬಿಟ್ಟಿದ್ದೆ ನಾನು. ಆದ್ರೆ ನಾನು ಅದೇ ಸೇಮ್ ಟ್ರೋಲ್ ಸಾಂಗಿಗೆನೆ ಮತ್ತೆನೆ ಅದು ನಾನೇ ಲಿರಿಕ್ಸ್ ಬರೆದ್ಬಿಟ್ಟು, ಅಯ್ಯೋ 17 ವರ್ಷ ಟ್ರೈ ಮಾಡಿದ್ದೀನಪ್ಪ, ನನ್ನ ಸೆಲೆಕ್ಷನ್ ಮಾಡ್ಕೋತಿಲ್ಲ, ಏನು ಮಗು ತರ ಹಾಡ್ತೀನಿ, ವಾಯ್ಸ್ ಮಾಡ್ಯುಲೇಟ್ ಮಾಡಿ ಹಾಡ್ತೀನಿ, ಇನ್ನೇನ್ ಬೇಕು ನಿಮ್ಗೆ ಅಂತ ಒಂದು ಬೇಜಾರ್ನ ಒಂದು ಲಿರಿಕಲ್ ರೂಪದಲ್ಲಿ ಅಲ್ಲಿ ಪ್ರೆಸೆಂಟ್ ಮಾಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ, ಇನ್ಸ್ಟಾಗ್ ಹಾಕಿದೆ. ಅದು ಒಂದು 2 ಲಕ್ಷ ಆಗಿರ್ಬೋದು ಎಷ್ಟೊತ್ತಿಗೆ. ಸರಿ, ಅದ್ರಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ಗೆ ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ. ಅದ್ ಹೆಂಗಾಯ್ತಂದ್ರೆ ಒಂಥರ ಈ ಮಲ್ಗಿದವ್ರನ್ನ ಮತ್ತೆ ತಟ್ಟಿ ಎಬ್ಸ್ದಂಗ ಆಯ್ತು ನನಗೆ. ಸೊ ಅದ್ರಲ್ಲಿ 3/4 ಜನ ಜೀ ಕನ್ನಡ ಟ್ಯಾಗ್ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಅನುಶ್ರೀ ಮ್ಯಾಮ್ ನ ಮೆನ್ಷನ್ ಮಾಡಿದ್ದಾರೆ, ಅರ್ಜುನ್ ಜನ್ಯ ಸರ್ನ ಮೆನ್ಷನ್ ಮಾಡಿದ್ದಾರೆ, VP ಸರ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ನನಗ್ ಗೊತ್ತಿಲ್ಲ ಅವ್ರು ಅದನ್ನ ನೋಡ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಬಟ್ 3/4 ಜನ ಮೆನ್ಷನ್ ಮಾಡಿದ್ರು. ನನ್ಗೆ ಅವಾಗ ಒಂದು ಕ್ಷಣ ಅನ್ನಿಸ್ತು, ಇಷ್ಟು ಈಗ ನೀವೇ ಆಗ್ಲಿ, ಈಗ ನಿಮ್ಗೆ ಅದೊಂದು ಇಷ್ಟ ಆದ್ರೆ ಮಾತ್ರನೇ ತಾನೇ ಸಪೋರ್ಟ್ ಮಾಡ್ತೀರಾ. ಅದ್ರಲ್ಲಿ ನೀವು ಮೆನ್ಷನ್ ಮಾಡಿದೀರಾ ಅಂದ್ರೆ ನಿಮ್ಗದು ಪಾಪ ಹೇಳಿಗೇನೋ ಒಂದು ಇಷ್ಟು ಪ್ರಯತ್ನ ಪಟ್ರು, ಏನೋ ಒಂದು ಒಳ್ಳೆ ವಾಯ್ಸ್ ಇದೆ ಏನೋ ಅಂತ ಅನ್ಸಿರುತ್ತೆ. ಸೊ ಅನ್ಸಿರೋದಕ್ಕೆ ಅದಕ್ಕೆ ಒಂದು ಬೆಂಬಲದ ರೂಪದಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನನಗ್ ಖುಷಿ ಆಯ್ತು. ಅಂದ್ರೆ ಅಟ್ಲೀಸ್ಟ್ ನನ್ಗೆ ಸರ್ ಲೈಫಲ್ಲಿ ನನ್ಗೆ ಈ ಏನೇಂತಾರೆ ಪ್ರೀತಿ ವಿಶ್ವಾಸ ಅದೆಲ್ಲ ತುಂಬಾ ಕಡಿಮೆ. ನಾನು ಅದನ್ನ ನನ್ನ ಲೈಫಲ್ಲಿ ಇದು ಏನೋ ನಿನ್ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಯಾವ್ದು, ಖುಷಿ ವಿಚಾರ ಯಾವ್ದು ಅಂದ್ರೆ ಗೊತ್ತಿಲ್ಲ ನಂಗೆ. ನನ್ನ ಏನೋ ಜೀವನದ ಏನ್ ಹೇಳ್ತಾರೆ ಪುಟಗಳೆಲ್ಲ ಹೆಂಗೆ ಅಂತಂದ್ರೆ ಬರೀ ದುಃಖನೇ, ಬರೀ ಅವಮಾನಗಳೇ. ಸೊ ಆತರ ಇದ್ದಾಗ ಇಷ್ಟು ಜನ ಏನೋ ಒಂದ್ ಪ್ರೀತಿ ಕೊಡ್ತಿದ್ದಾರೆ ಅಂದಾಗ ನನ್ಗೆ ಅದು ಖುಷಿ ಆಯ್ತು. ಹೌದಲ್ಲ, ಇವ್ರಿಗೋಸ್ಕರನಾದ್ರೂ ನಾನು ಏನಾದ್ರು ಮಾಡ್ಬೇಕಲ್ವಾ. ಅಂದ್ರೆ ಯಾವಾಗ್ಲೂ ರಿಜೆಕ್ಷನ್, ಯಾವಾಗ್ಲೂ ಬೇಸರ, ಯಾವಾಗ್ಲೂ ಏನೋ ಒಂದಾದಾಗ ಯಾರೋ ಒಬ್ರು ಪ್ರೀತಿ ತೋರಿಸ್ತಿದ್ದಾರೆ ಅಂದಾಗ ಅದು ಒಂಥರ ನನ್ಗೆ ಸ್ಪೀಚ್ಲೆಸ್ ಅಂತಾರಲ್ಲ, ಹಂಗಾಗೋಯ್ತು. ನಾನು ಆದ್ರೂನು ಹೋಗೋದೇ ಬೇಡ, ನಾನು ಆಡಿಷನ್ ಬೇಡ ನನಗೆ ಅಂತಾನೆ. ಯಾಕೆಂತಂದ್ರೆ ಹೋಗಿ ನಾನು ಅದರಿಂದ ಹೊರಗೆ ಬರಕ್ ತುಂಬಾ ಕಷ್ಟಪಟ್ಟಿದ್ದೀನಿ. ಆಮೇಲೆ ಸರ್ ಆಲ್ಮೋಸ್ಟ್ ಸಿಂಗರ್ಸಿಗೆ ಸರಿಗಮಪ ಅನ್ನೋದು ಒಂದ್ ಕನ್ಸು. ಎಲ್ರಿಗೂ ನನಗ್ ಗೊತ್ತಿರೋ ಹಂಗೆ ಒಂದು ಸರಿನಾದ್ರೂ ಒಂದು ಆ ಥಾಟ್ ಹಿಂಗ್ ಹೋಗಿರುತ್ತೆ, ನನ್ಗೆ ಆ ವೇದಿಕೆ ಬೇಕು. ಸೊ ನನ್ನ ಲೈಫಲ್ಲಿ ಆಗಿತ್ತು ಅದೇನೆ. ಅದು ಸುಮ್ನೆ ಆಗ್ಬಿಟ್ಟಿದೆ, ಬೇಡವೇ ಬೇಡ ನನಗೆ ಈ ಸೀಸನ್, ಬೇಡಪ್ಪ ಸುಮ್ನೆ ಹೋಗಿ ಯಾಕೆ ಹರ್ಟ್ ಮಾಡ್ಕೊಳ್ಳೋದು, ಮತ್ತೆ ನಾನೇ ಬೇಜಾರಾಗ್ಬೇಕಾಗುತ್ತೆ, ಮತ್ ನನ್ಗೆ ಅದರಿಂದ ಹೊರಗೆ ಬರಕ್ ತುಂಬಾ ಕಷ್ಟ ಆಗತ್ತೆ ಅಂತ. ಆಮೇಲೆ ನನ್ ಫ್ರೆಂಡ್ ಒಬ್ರಿದ್ದಾರೆ, ಅವರು
ಕಾಲ್ ಮಾಡಿದ್ರು ನಂಗೆ, ಹೋಗಿ ಒಂದ್ಸರಿ ಅಟೆಂಡ್ ಮಾಡಿ. ಅದಾದ್ಮೇಲೆ ನನ್ಗೆ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಆಗ್ಲಿ. ಆಮೇಲೆ ಇನ್ಸ್ಟಾಲು ತುಂಬಾ ಜನ, ಅಕ್ಕ ನೀವು ಒಂದ್ಸರಿ ಟ್ರೈ ಮಾಡಿ, ಒಂದ್ಸರಿ ಹೋಗಿ ನೀವು ನೋಡೋಣ, ನಿಮ್ಗೋಸ್ಕರ ನಾವೆಲ್ಲರೂ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ, ಹೋಗಿ ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾ ಇದಾರೆ, ಮಾಡ್ತೀವಿ ಹೋಗಿ ಅಂತ. ಆಮೇಲೆ ಎಷ್ಟೋ ಜನ ಅಕ್ಕ ನಾವು ನಿಮ್ಗೋಸ್ಕರ ಪ್ರೇ ಮಾಡ್ತೀವಿ, ನಿಮ್ಗೋಸ್ಕರ ದೇವರ ಹತ್ರ. ನನಗೆ ಈಗ ರಕ್ತ ಸಂಬಂಧಗಳೇ ನಮ್ಗಾಗಲ್ಲ, ನಮ್ಮ ಸ್ವಂತ ರಕ್ತನೇ ನಮಗಾಗಲ್ಲ. ಎಲ್ಲೋ ಇರೋರು ಯಾರೋ ನನ್ಗೋಸ್ಕರ ಪ್ರೇ ಮಾಡ್ತಾರೆ ಅಂದ್ರೆ ನಾನು ಎಲ್ಲೋ ಅವ್ರ ಮನ್ಸಲ್ಲಿ ಒಂದ್ ಕಡೆ ಜಾಗ ಮಾಡಿದೀನೇನೋ ಅಂತ ನನಗೆ ಅನ್ನಿಸ್ತು. ಸೊ ಅಟ್ ಲೀಸ್ಟ್ ಅದಕ್ಕಾದ್ರೂ ನಾನ್ ಬೆಲೆ ಕೊಡ್ಬೇಕಲ್ವಾ. ಅಂದ್ರೆ ಈಗ ಹೇಳ್ಬೋದು, ಏನೊಬ್ರು ಲೈಕ್ ಕೊಟ್ಬಿಟ್ರೆ, ಒಬ್ರು ಕಮೆಂಟ್ ಮಾಡ್ಬಿಟ್ರೆ, ಒಬ್ರು ಏನೋ ಪ್ರೀತಿ, ಹೌದು ಅದು ನಿಮಗ್ ದೊಡ್ಡದು ಅಲ್ದೇ ಇರ್ಬೋದು, ಬಟ್ ನಮ್ಗೆ ಅದೇ ಹೇಳ್ತಿದ್ದೇನಲ್ಲ, ಹಸ್ತವ್ರಿಗೆ ಹಲಸಿದನ್ನ ಮೃಷ್ಟಾನ್ನೇ, ಹಂಗೆ ನಮ್ಗೆ ಏನು ಆ ಪ್ರೀತಿ ವಿಶ್ವಾಸ ಬಾಂಡಿಂಗ್ ಆ ತರದೆಲ್ಲ ನೋಡ್ದೇ ಇರೋರಿಗೆ ಆ ತರದ್ ಒಂದ್ ನೋಡಿದಾಗ ನಮ್ಗೆ ಹೌದು ಅದು ಇಂಪಾರ್ಟೆಂಟ್ ಅಲ್ಲ, ತುಂಬಾ ಇಂಪಾರ್ಟೆಂಟ್. ಸೊ ಯಾರು ಅಂದ್ರೆ ಒಂದ್ ಸೆಟ್ ಆಫ್ ಏನೋ ಜನ ಅದು ಸಪೋರ್ಟಿಂಗ್ ನಿಂತಿದ್ದಾರೆ ಅನ್ನೋದು ಒಂದ್ ಧೈರ್ಯ ಬಂತು ನನಗೆ. ಹಂಗೂನು ಎಲ್ಲೋ ಒಂದ್ ಕಡೆ ಬೇಡ, ನನ್ಗೆ ಹೋದ್ರೆ ಮತ್ತೆ ಡಿಸಪಾಯಿಂಟ್ ಆಗುತ್ತೆ, ನಂಗೆ ಅದ್ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ವಾ. ಸೊ ಬೇಡ ಅಂತಾನೆ ಸುಮ್ನೆ ಆಗ್ಬಿಟ್ಟಿದ್ದೆ. ಆಮೇಲೆ ನನ್ ಫ್ರೆಂಡ್ಸ್ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅಂದ್ರೆ ನಿಮ್ಮನ್ನ ಪ್ರೀತಿಸಕ್ಕೆ ಅಂತಾನೆ ಸ್ವಲ್ಪ ಜನ ಹುಟ್ಕೊಂಡಿದಾರಲ್ವಾ. ಸೊ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿರ್ತಾರೆ ಎಷ್ಟೋ ಜನ. ಸೊ ಅವ್ರು ಅಟ್ ಲೀಸ್ಟ್ ಈಗ ನಿಮ್ಗೆ ಏನಿದೆ ಅವರಿಗೆ, ಎಲ್ಲೋ ಯಾರಿಗೋಸ್ಕರನೋ ಒಬ್ರು ಏನೋ ಬೆಳಿಲಿ ಅಂತ ಚಾನೆಲ್ಗೆ ಮೆನ್ಷನ್ ಮಾಡೋ ಅಂತದ್ ಏನಿದೆ. ಸೊ ಅಷ್ಟು ಮಾಡ್ತಿದ್ದಾರೆ ಅಂದಾಗ ನೀವು ಅವರಿಗೆ ಏನ್ ರೆಸ್ಪೆಕ್ಟ್ ಕೊಟ್ಟಂಗಾಯ್ತು, ನೀವು ಆ ವೇದಿಕೆಗೆ ಹೋಗ್ಬೇಕು ಅಂತ ಅವರು ನಿಮ್ಮನ್ನ ಬಯಸ್ತಿದ್ದಾರೆ. ಈಗ ನೀವ್ ಅಲ್ಲಿಗೆ ಹೋಗದೆ ನೀವ್ ಇಲ್ಲೇ ಇದ್ದಾಗ ನೀವ್ ಅವ್ರಿಗೆ ಏನ್ ಬೆಲೆ ಕೊಟ್ಟಂಗಾಯ್ತು ಆ ಮಾತಿಗೆ. ಹೋಗಿ ಒಂದ್ಸರಿ ಹೋಗ್ಬಿಟ್ ಬನ್ನಿ, ಅದ್ ಏನಾಗುತ್ತೋ ಆಗ್ಲಿ, ಬಟ್ ಹೋಗಿದೀನಿ ಅನ್ನೋದು ಒಂದು ಆ ಜನಗಳಿಗೆ ಮುಟ್ಸಿ, ನೀವ್ ಹೇಳಿದ್ರೆ ನಿಮ್ಗೋಸ್ಕರ ನಾನು ಹೋಗಿದ್ದೀನಿ, ನನಗೂ ಹೌದಲ್ವಾ ಸತ್ಯ ಅದು. ನಾನು ಅಕಸ್ಮಾತ್ ಹೋಗದೆ ಇದ್ರೆ ಅವ್ರಿಗೆ ನಾನು ಬೇಜಾರ್ ಮಾಡ್ತೀನಿ ಅನ್ನೋದು ನನ್ ಮನ್ಸಿಗೆ ಬಂತು. ಸೊ ಹೋಗೋಣ ಈ ಸರಿ ಅಂತ ಡಿಸೈಡ್ ಆದೆ. ನಾನು ಹೋದೆ ಆಡಿಷನ್ಗೆ, ಸೇಮ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನ್ಗೆ. ಸೊ ಅದಕ್ಕೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೆ, ಅಂದ್ರೆ ಇಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು, ನಿಮ್ಗೋಸ್ಕರ ಬೆಲೆ ಕೊಟ್ಟು ನಾನು ನನ್ಗೆ ಒಂಥರ ಹೆಂಗ್ ಅನ್ಸ್ಬಿಡ್ತಂದ್ರೆ ಯಾಕೆ ಬೇಕಪ್ಪ ಈ ಲೈಫ್. ಯಾಕಂದ್ರೆ ನಾನು ಮೊದ್ಲಿಂದಾನು ಆ ಸ್ಟ್ರಗ್ಲಿಂಗ್ಸೇ ನೋಡ್ಕೊಂಡ್ ಬಂದಿರೋಳು. ಮಾನಸಿಕವಾಗಿ ನಾನು ತುಂಬಾ ನೊಂದು ಬಿಟ್ಟಿದ್ದೀನಿ. ಸೊ ನಂಗೆ ಮೇಲಿಂದ ಮೇಲೆ ಪೇಯ್ನ್ ಆದಾಗ ಅದೊಂಥರ ನನ್ಗೆ ಮೈಂಡ್ ತುಂಬಾ ಡೈವರ್ಟ್ ಆಗ್ಬಿಡ್ತು. ಸೊ ಅದೆಲ್ಲ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನೀವ್ ಹೇಳಿದ್ರಿ ಸರ್ ಡ್ಯೂಯಲ್ ವಾಯ್ಸ್ ಅಲ್ಲೆಲ್ಲ ಆಡ್ತೀನಿ ಅಂತ. ಸರ್ ಜಸ್ಟ್ ಯಾವ್ದೇ ಒಂದು ಸಾಂಗ್ ಆಗಿರ್ಬೋದು, ಮಗು ತರ ವಾಯ್ಸು ಹೇಳ್ಬೋದಾ, ಆಡ್ಬೋದಾ? ಹಾಡ್ತೀನಿ. ನಾನು ಫಸ್ಟ್ ಟ್ರೈ ಮಾಡಿದ್ದು ಸಾಂಗ್ ಅದು, ಅದನ್ನೇ ಹೇಳ್ತೀನಿ. ಅಮ್ಮ ಇಲ್ಲಿ ನೋಡು, ನಾನ್ ಬಂದಿದ್ದೀನಿ, ನಿನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಅಮ್ಮ 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 ನೀ ನನ್ನವಳಮ್ಮ, ನಿನ್ನ ಬಿಟ್ಟು ನಂಗಾರಿಲ್ಲಮ್ಮ. ಏನು ಬೇಡನಕ್ಕೆ ನಿನ್ನ ಹೊರತಮ್ಮ, ನನಗೆ ನಿನ್ನ ಮಡಿಲಿ ಸಾಕೆ ಅಮ್ಮ. ಅಮ್ಮ ನೀ ನನ್ನ ಉಸಿರೇ, ನೀ ಇರದೆ ನನ್ನ ಉಸಿರಿಲ್ಲೇ, ನಿನ್ನ ಜಗವೆಲ್ಲ ನಾನಾಗಿ ಇರುವೆ ಎಂದಿರುವೆ, ಆ ಜಗದಿಂದ ದೂರಾಗಿ ನಾನೆಂದು ಇರೇನೆ, ಜೊತೆಯಲ್ಲಿ ಇರೇನೆ. ಅಮ್ಮ ಅಮ್ಮ ನಿನ್ನವಳಮ್ಮ, ನಿನ್ನ ಬಿಟ್ಟು ನಂಗಾಡಿಲ್ಲಮ್ಮ. ಸೂಪರ್ ರೀ. ಇಲ್ಲ ಅಲ್ಲಿ ನೋಡೋದಕ್ಕೂ ಸೇಮ್ ಇದೆ ವಾಯ್ಸು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇನ್ನ ಬರುತ್ತೆ, ಬಟ್ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ. ಓಕೆ. UI ಮೂವಿದು ಕೂಡ ಒಂದು ಸಾಂಗ್ ಯಾವ್ದೋ ಮಾಡಿದ್ದೀರಾ, ಯಾವ್ದದು? ಅದು ಒಂದ್ ನಿಮಿಷದ್ದು, ಅದು RCBದು ವಿನ್ ಆಗಿದ್ರು ಹುಡುಗಿಯರು. ಸೊ ಆ ಟೈಮ್ ನಲ್ಲಿ ಮಾಡಿದ್ದು ಅದು, ಅಂದ್ರೆ ನಮ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಏನ್ರಿ 142K ಲೈಕೆ ಬಂದಿದೆ ಅಂದ್ರೆ.
ಇದೆಲ್ಲ ಏನ್ ನೀವೇ ಬರ್ಕೊಂಡು ಇದ್ ಮಾಡಿರೋದಾ? ಹಾ ಸರ್ ಮೂವಿದಿದು, ಹ್ಮ್. ಅದನ್ನ ನಾನೇ ಲಿರಿಕ್ಸ್ ಬರೋದು, ಅಂದ್ರೆ ಆನ್ ಸ್ಪಾಟ್ ಅದು. ಹಾ, ಅಂದ್ರೆ ಅದೇ ರೆಕಾರ್ಡ್ ಮಾಡ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇರ್ಲಿಲ್ಲ, ಬಟ್ ಎದ್ದಿದ ತಕ್ಷಣ ನಾನು ಸ್ಟೇಟಸ್ ನೋಡ್ದೆ ಎಲ್ಲಾರ್ದು, ಹಾ. ಈ ತಡಿ ಇದ್ರಲ್ಲಿ ಒಂದ್ ಬರೆದ್ ಹಾಡೋಣ ಅಂತ ಸುಮ್ನೆ ಹಂಗೆ, ಅದಿನ್ನ ಮುಖನೂ ತೊಳ್ದಿಲ್ಲ ನಾನು ಅದ್ರಲ್ಲಿ. ಸೊ ಹಂಗೆ ಲಿರಿಕ್ಸ್ ಬರ್ದ್ಬಿಟ್ಟು ಅದನ್ನ ಸುಮ್ನೆ ಹಂಗೆ ಹಾಡಿ ಪೋಸ್ಟ್ ಮಾಡಿದ್ದು, ಅದು ಹಂಗೆ ರೀಚ್ ಆಗೋಯ್ತು. ಸೊ ಸರಿ ಇದನ್ನು ಇದ್ರಲ್ಲೇ ಮಾಡೋಣ ಮೈಕಲ್ಲಿ ಅಂತ ಸರ್ರಿಗೆ, ಸರ್ ನಾನು ನಿಜವಾಗ್ಲೂ ನಾನು ಅದ್ ಹೇಳದೆ ಮರ್ತೆ ನೋಡಿ, ಸರ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದ್ರೆ ಅವತ್ತು ಅದನ್ನ ಮಾಡಿ ಕೊಟ್ಟಾದ್ಮೇಲೆ ಹೊರಗ್ ಬಂದೆ, ಸ್ಟುಡಿಯೋ ಇಂದ ಹೊರಗ್ ಬಂದು ಸರ್ ಲಿಟ್ರಲಿ ನನ್ನ ಹತ್ರ 500 ರೂಪಾಯಿ ಅಷ್ಟೇ ಇದ್ದಿದ್ದು ಅವತ್ತು. ನಾನು ಹೇಳಿದ್ನಲ್ಲ 3 ಮಂತ್ಸ್ ಅಷ್ಟೇ ನಮ್ಗೆ ಕೆಲ್ಸ ಇರಲ್ಲ ಅಂತ, ಸೊ ದುಡ್ಡು ಇರಲ್ಲ. ಸೊ ಆ ಟೈಮಲ್ಲಿ 500 ರೂಪಾಯಿ ಹಿಂಗ್ ತೆಗ್ದೆ, ಸರ್ ಇದು ಇಟ್ಕೊಳ್ಳಿ ಸರ್, ಆಮೇಲೆ ಕೊಡ್ತೀನಿ ನಾನು ಎಷ್ಟಾಗತ್ತೆ ಅಂತ ಹೇಳಿ. ಸರ್ ಫಸ್ಟ್ ಒಳಗಿಟ್ಕೊಳ್ಳಿ ಅದನ್ನ ಅಂತ 1 ರೂಪಾಯಿ ನನ್ನ ಹತ್ರ ಇಸ್ಕೊಂಡಿಲ್ಲ ಸರ್. 1 ರೂಪಾಯಿ ನನ್ನ ಹತ್ರ ಇವತ್ತಿನವರೆಗೂ ಅವ್ರು ನನ್ನ ಹತ್ರ ಇಸ್ಕೊಳ್ಳಿಲ್ಲ. ನಿಮ್ ಸ್ಟ್ರಗ್ಲಿಂಗ್ಸ್ ಎಲ್ಲ ನೋಡಿದೀನಿ, ನಿಮ್ಗೆ ಒಳ್ಳೇದಾಗ್ಬೇಕು, ನೀವು ಮಾಡಿ, ನಿಮ್ಗೆ ಏನ್ ಸಪೋರ್ಟ್ ಬೇಕು ನಾವು ಮಾಡೋಣ. ಆ ತರದ್ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ ಸರ್? ಓಕೆ, ಒಂದು 5 ಪ್ರಶ್ನೆ ಕೇಳ್ತೀನಿ, ಪಟ ಅಂತ ಉತ್ತರ ಕೊಡ್ಬೇಕು. ನಿಮ್ಮ ಫೇವರೇಟ್ ಸಿಂಗರ್? ನನ್ಗೆ ತುಂಬಾ ಇಷ್ಟ ಅಂದ್ರೆ ಚಿತ್ರಮ್ಮ, ಆಮೇಲೆ ಶ್ರೇಯಾ ಘೋಷಾಲ್ ಇಬ್ರು ತುಂಬಾ ಇಷ್ಟ. ಆಕ್ಟರ್ ಅಲ್ಲಿ ಯಾರು ಇಷ್ಟ? ಆಕ್ಟರ್ ಅಂತ ಬಂದ್ರೆ ಡಿ ಬಾಸ್, ಕಿಚ್ಚ ಸುದೀಪ್ ಸರ್, ಇಬ್ರು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಒಂಥರ ಹುಚ್ಚು ಅವ್ರಂದ್ರೆ, ಅವ್ರದ್ದು ಆಲ್ಮೋಸ್ಟ್ ಫಿಲಮ್ಸ್ ನೋಡಿದೀನಿ ನಾನು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವರು. ಡಿ ಬಾಸ್ ಅಂಡ್ ಕಿಚ್ಚ ಸುದೀಪ್ ಅವರು. ಓಕೆ, ಅದು ಬಿಟ್ಟು ಬೇರೆ ನಂಗೆ ಸೌಂದರ್ಯ ಮ್ಯಾಮ್ ತುಂಬಾ ಇಷ್ಟ. ಆಕ್ಟ್ರೆಸ್ ಅಲ್ಲಿ ತುಂಬಾ ಇಷ್ಟ ನನಗೆ ಅವರು. ಅದು ಬಿಟ್ರೆ ಅದನ್ನ ಹೊರತಾಗಿ, ಇದೆಲ್ಲ ಹೊರತಾಗಿ ಆಕ್ಟ್ರೆಸ್, ಆಕ್ಟರ್, ಆಮೇಲೆ ಸಿಂಗರ್ಸ್, ಅದನ್ನೆಲ್ಲ ಬಿಟ್ಟು ನಂಗೆ ಪರ್ಸನಲಿ ಸುಧಾ ಮೂರ್ತಿ ಅಮ್ಮ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕೆ ಅಂತಂದ್ರೆ ಅಷ್ಟು ಇದ್ದು ಆ ಸಿಂಪ್ಲಿಸಿಟಿ, ಆ ದಿಟ್ಟತನ, ಅದೆಲ್ಲ ಒಂಥರ ಇನ್ಸ್ಪಿರೇಷನ್. ಸೊ ಇವ್ರದೆಲ್ಲ ಒಂಥರ ಇನ್ಸ್ಪಿರೇಷನ್ ಆದ್ರೆ ಅಮ್ಮಂದು ಒಂಥರ ಇನ್ಸ್ಪಿರೇಷನ್. ಮತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರ? ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿರ್ತಾರ ಅವರು ಕೂಡ, ಅವರೆಲ್ಲ ಏನಂತಾರ? ಫ್ಯಾಮಿಲಿ ಅಂತ ಬಂದ್ರೆ ಅಪ್ಪ ಅಮ್ಮ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನನ್ನ ಬದುಕಲ್ಲಿ ಈ 2 ಕ್ಯಾರೆಕ್ಟರು ಒಂಥರ ದುರಂತಾನೆ, ಅದು ಒಂಥರ ದುರಂತಾನೆ. ಸೊ ನಾನ್ ನಮ್ಮ ಅಪ್ಪ ನೋಡೇ ಇಲ್ಲ ಇದುವರೆಗೂ. ಅದು ನನ್ಗೆ ಆ ಪ್ರೀತಿ ಹೆಂಗಿರುತ್ತೆ ಅಂತಾನು ನನಗ್ ಗೊತ್ತಿಲ್ಲ, ಆ ಬಾಂಧವ್ಯನೇ ನನಗ್ ಗೊತ್ತಿಲ್ಲ. ನನ್ಗೆ ನನ್ನ ಲೈಫಲ್ಲಿ ಆ ಕ್ಯಾರೆಕ್ಟರೇ ಇಲ್ಲ. ಈಗ್ಲೂ ನನ್ಗೆ ಯಾರಾದ್ರೂ ಒಂದ್ ಅಪ್ಪ ಮಕ್ಳು ಹೋಗ್ತಿರೋದು ಆತರ ಎಲ್ಲ ನೋಡಿದಾಗ ತುಂಬಾ ಫೀಲ್ ಆಗತ್ತೆ. ಆಮೇಲೆ ತುಂಬಾ ಸರಿ ಮೇ ಬಿ ನನಗೂ ಏನಾದ್ರೂ ಇತ್ತಿದ್ರೆ ನನ್ನ ಟ್ಯಾಲೆಂಟ್ ಇನ್ನಷ್ಟು ಶೋಕೇಸ್ ಆಗ್ತಿರ್ತೇನೋ, ಅದಕ್ಕೊಂದ್ ಒಳ್ಳೆ ಬೆಂಬಲ ಸಿಗ್ತಿರ್ತೇನೋ ಅಂತ ಅನ್ಸುತ್ತೆ. ಬಟ್ ಅಮ್ಮ ಇದಾರೆ, ಬಟ್ ಅಷ್ಟು ಅಟ್ಯಾಚ್ಮೆಂಟ್ ಕಡಿಮೆ. ನಂಗೆ ಆ ಪ್ರೀತಿನೂ ನನಗ್ ಗೊತ್ತಿಲ್ಲ, ನನಗ್ ಗೊತ್ತೇ ಇಲ್ಲ. ಅಮ್ಮ ಕಡೆಯಿಂದಾನು ನನಗ್ ಗೊತ್ತೇ ಇಲ್ಲ ಅದು. ಮತ್ತೆ ಎಲ್ಲ ನೀವು ಎಲ್ಲಿ ಇರೋದು? ನಿಮ್ಮನ್ನ ಯಾರು ನೋಡ್ಕೊಳ್ಳೋದು? ನೀವು ಒಬ್ರೇನಾ ಅಥವಾ? ನನ್ನನ್ನ ಈಗ ನಾನೇ ನೋಡ್ಕೊಂತಾ ಇರೋದು. ಅಜ್ಜಿ ಇದಾರೆ, ಅವರು ಮನೆ ಕೆಲಸ ಮಾಡಿನೇ ನನ್ನನ್ನ ಸಾಕಿದ್ದು. ಅದ್ರಲ್ಲಿ ಏನು ಮುಚ್ಚಿಟ್ಕೊಳ್ಳೋದೇನಿಲ್ಲ, ಅದೇನು ಅವಮಾನ ಅಲ್ಲ, ಕಷ್ಟಪಟ್ಟು ದುಡಿದಿರೋದು. ಸೊ ಮನೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಾಕಿರೋದು. ಬಟ್ ಅವ್ರು ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಂದ್ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ಅವರು ಅಷ್ಟೆಲ್ಲ ಕಷ್ಟ ಪಡುವಾಗ್ಲೂ ಅಷ್ಟೇನೆ, ನಮ್ಮನ್ನೇನ್ ಯಾವ್ದೋ ಮನೆ ಕರ್ಕೊಂಡು ಹೋಗಿ ನಮ್ಮ ಹತ್ರ ಒಂದ್ ದಿವ್ಸಕ್ಕೂ ಕೆಲಸ ಮಾಡ್ಸಿಲ್ಲ. ಈಗ ಒಂದು ಅಫಿಷಿಯಲ್ಸ್ ಮಕ್ಳನ್ನ ಹೆಂಗ್ ಸಾಕ್ತಾರೆ, ನಮ್ಮನ್ನ ಹಂಗ್ ಸಾಕಿದ್ದಾರೆ. ಏನ್ ಬೇಕು ಏನ್ ಬೇಡ ಎಲ್ಲವೂ ಕೊಟ್ಟಿದ್ದಾರೆ. ಸೊ ಇವತ್ ನಾನು ಏನೇ ಇದ್ರೂನು ಅವರೇ ರೀಸನ್. ಅವರು ನನ್ನ ಸ್ಕೂಲ್ ಟೀಚರ್ಸ್ ಸ್ಪೆಷಲಿ. ಸೊ ಅವರಿಂದಾನೇ ಇವತ್ತು ನಾನು ಅಷ್ಟೇ. ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇದೆಯಾ? ಫ್ರೆಂಡ್ಸ್ ಎಲ್ಲ ಸಪೋರ್ಟಿವ್ ಇದ್ದಾರೆ, ಬಟ್ ಅದೇ ಇರುತ್ತೆ ಹಂಗೆ ಹಿಂಗೆ. ಬಟ್ ಸೆಲೆಕ್ಟೆಡ್ ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಈ ಒಂದು ಪ್ರಯತ್ನಕ್ಕೆ ದೇವರು ಆದಷ್ಟು ಬೇಗ ಅವಕಾಶ ಕೊಡಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾ ಕುಟುಂಬದ ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ, ನನಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ಥರ ಮಾತೃಧ್ವನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ. ನಾನು ಯಾವಾಗಲೂ ಇದನ್ನು ವಾಚ್ ಮಾಡ್ತಾ ಇರ್ತೀನಿ. ಸೊ ನೀವು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.